subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಗಣಿತ ವಿಷಯದಲ್ಲಿ 3ನೇ ಅಧ್ಯಾಯವಾದ ಮಾನಸಿಕ ಗಣಿತ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 3.1 ಅನ್ನು ತಿಳಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ಈ ಅಧ್ಯಾಯವನ್ನ ತಿಳಿಯೋದ್ರಿಂದ ನೀವು ಯಾವ ಸಾಮರ್ಥ್ಯಗಳನ್ನ ಗಳಿಸ್ತೀರಾ ಅಂತಂದ್ರೆ ಅಂದಾಜಿಸುವ ವಿಧಾನವನ್ನ ವಿವರಿಸುವುದು, ಸಾಮೀಪ್ಯ ಬೆಲೆಯನ್ನು ಕಂಡುಹಿಡಿಯುವ ವಿಧಾನವನ್ನು ವಿವರಿಸುವುದು, 5 ಅಂಕಿಯ 2 ಸಂಖ್ಯೆಗಳ ಮೊತ್ತವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು, 5 ಅಂಕಿಯ 2 ಸಂಖ್ಯೆಗಳ ವ್ಯತ್ಯಾಸವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು, 2 ಸಂಖ್ಯೆಗಳ ಗುಣಲಬ್ಧವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಅಷ್ಟೇ ಅಲ್ಲದೆ 2 ಸಂಖ್ಯೆಗಳ ಭಾಗಲಬ್ಧವನ್ನ ಅಂದಾಜಿಸುವುದನ್ನು ಸಹ ನೀವು ಕಲಿತೀರಾ ಮಕ್ಕಳೇ. ನೋಡಿ ಮಕ್ಕಳೇ, ಅಂದಾಜಿಸುವುದು ಅಂದ್ರೆ ಏನಂದ್ರೆ ನಿಖರವಾಗಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಅತಿ ಸಮೀಪದ ಉತ್ತರವನ್ನ ಹೇಳ್ತೀವಲ್ವಾ, ಅದಕ್ಕೆ ನಾವು ಅಂದಾಜಿಸೋದು ಅಂತ ಹೇಳ್ತೀವಿ. ಉದಾಹರಣೆ ಏನು ಮಕ್ಕಳೇ? ಉದಾಹರಣೆ, ನಿಮ್ಮ ಊರಿನಲ್ಲಿ ಜಾತ್ರೆ ನಡೆದಿರುತ್ತೆ ಮಕ್ಕಳೇ. ಎಷ್ಟು ಜನ ಅಲ್ಲಿ ಭಾಗವಹಿಸಿದ್ರು ಅಂತ ಕೇಳಿದಾಗ ನೀವು ಅಂದಾಜಿಸಿ 1,000 ಜನ ಅಥವಾ 1,500 ಜನ ಅಂತ ಅಂದಾಜಾಗಿ ಹೇಳ್ತೀರಲ್ವಾ, ಅದಕ್ಕೆ ಅಂದಾಜಿಸುವುದು ಅಂತ ಹೇಳ್ತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ಒಂದು ಸಮಾರಂಭ ನಡೆದಿದೆ ಅಂತಂದ್ರೆ ಆ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಜನರ ಸಂಖ್ಯೆ ಎಷ್ಟು ಅಂತ ನಾವು ಕೇಳಿದಾಗ ಅಂದಾಜಾಗಿ ನಾವು 500 ಜನ 600 ಜನ ಅಂತಂದು ಅಂದಾಜಾಗಿ ಹೇಳ್ತೀವಲ್ವಾ, ಇದಕ್ಕೆ ನಾವು ಅಂದಾಜಿಸುವುದು ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ ಮಕ್ಕಳೇ, ನಾವು ನಿತ್ಯ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಖರವಾಗಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಅಂದಾಜು ಸಂಖ್ಯೆಯನ್ನ ಹೇಳ್ತೀವಿ. ಈ ಅಧ್ಯಾಯದಲ್ಲಿ 10ರ ಸ್ಥಾನವನ್ನು, 100ರ ಸ್ಥಾನವನ್ನು, 1000ದ ಸ್ಥಾನವನ್ನು, ನಂತರ 10,000ದ ಸ್ಥಾನಕ್ಕೆ ಅಂದಾಜಿಸುವುದು ಹೇಗೆ ಅಂತ ತಿಳಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ನಾವು ಉದಾಹರಣೆಗಳ ಮೂಲಕ ತಿಳಿಯೋಣ. 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು. 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಹೇಗೆ ಮಕ್ಕಳೇ? ಉದಾಹರಣೆಯ ಮೂಲಕ ನಾವು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಹೇಗೆ ಅಂತ ತಿಳಿಯೋಣ. ಇಲ್ಲಿ ನೋಡಿ, ಬಿಡಿ 10 100ರ ಸ್ಥಾನ ಇದೆ ಅಲ್ವಾ. ಇಲ್ಲಿ 10ರ ಸ್ಥಾನದ ಸಮೀಪಕ್ಕೆ ಅಂತ ಅಂದಾಗ ಬಿಡಿ 10 ಹೌದಲ್ವಾ. 10ರ ಸ್ಥಾನ ಅಂದಾಗ ನಾವು ಬಿಡಿ ಸ್ಥಾನವನ್ನ ನೋಡಬೇಕು. ಸ್ಥಾನದಲ್ಲಿ 1 2 3 ಅಥವಾ 4 ಬಂದ್ರೆ ಬಿಡಿ ಸ್ಥಾನದ ಅಂಕಿಯನ್ನ 0ಗೆ ಬದಲಾಯಿಸ್ಕೊಳ್ಬೇಕು. 5ಕ್ಕಿಂತ ಕಡಿಮೆ ಇರೋದ್ರಿಂದ ಬಿಡಿ ಸ್ಥಾನವನ್ನ 0ಯಾಗಿಸ್ಬಿಟ್ಟು ಉಳಿದಂತೆ ಸಂಖ್ಯೆಗಳನ್ನ ಹಾಗೆಯೇ ಬರಿಬೇಕು ಮಕ್ಕಳೇ. ಇನ್ನೂ ಸುಲಭವಾಗಿ ಹೇಳ್ಬೇಕಂತಂದ್ರೆ ನೋಡಿ ಮಕ್ಕಳೇ, 5ಕ್ಕಿಂತ ಕಡಿಮೆ ಸಂಖ್ಯೆ ಇದ್ರೆ ಅದನ್ನ ನೀವು 0ಗೆ ಬದಲಾಯಿಸ್ಕೊಳ್ಬೇಕು ಮಕ್ಕಳೇ. 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ರೆ ಅಂದ್ರೆ 5 6 7 8 ಅಥವಾ 9 ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನ 0ಗೆ ಬದಲಾಯಿಸ್ಬಿಟ್ಟು 10ರ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿಗೆ 1 ಅಂಕಿಯನ್ನ ಕೂಡಿಸ್ಬೇಕು ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ನೋಡಿ, ಉದಾಹರಣೆ ಮೂಲಕ ತಿಳಿಯಿರಿ ಮಕ್ಕಳೇ. ನೋಡಿ, 10ರ ಸ್ಥಾನದ ಸಮೀಪಕ್ಕೆ ಅಂತ ಕೇಳಿದಾಗ ನಾವು ಬಿಡಿ ಸ್ಥಾನವನ್ನ ನೋಡ್ಬೇಕಾಗುತ್ತೆ. ಇಲ್ಲಿ 5ಕ್ಕಿಂತ ಕಡಿಮೆ ಅಂಕಿ ಇದೆ ಅಲ್ವಾ. 5ಕ್ಕಿಂತ ಕಡಿಮೆ ಅಂಕಿ ಇದ್ದಾಗ ಇದನ್ನ 0 ಮಾಡ್ಕೊಳ್ಬೇಕು ಮಕ್ಕಳೇ. ಅಂದ್ರೆ ಇಲ್ಲಿ ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ? 670. ಇಲ್ಲಿ 5 6 7 8 9 ಅಂತ ಬಂದ್ರೆ ಅದರ ಪಕ್ಕದ ಸ್ಥಾನ ಇರುತ್ತಲ್ವಾ ಮಕ್ಕಳೇ, ಈ ಸ್ಥಾನಕ್ಕೆ 1 ಅಂಕಿಯನ್ನ ಸೇರಿಸ್ಬೇಕಾಗುತ್ತೆ ಮಕ್ಕಳೇ. ನೋಡಿ, ಇದರ ಅಂದಾಜು ಎಷ್ಟಾಯ್ತು ಮಕ್ಕಳೇ? 670 ಆಯ್ತು. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡಿ ಮಕ್ಕಳೇ. ಇಲ್ಲಿ 537 ಅಂತ ಇದೆ ಮಕ್ಕಳೇ. 10ರ ಸ್ಥಾನದ ಸಮೀಪಕ್ಕೆ ಅಂತ ನೋಡಿದಾಗ ನಾವು ಬಿಡಿ ಸ್ಥಾನವನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಬಿಡಿ ಸ್ಥಾನದಲ್ಲಿ 5ಕ್ಕಿಂತ ಹೆಚ್ಚಿಗೆ ಅಂಕಿ ಇದೆ ಅಲ್ವಾ. 5ಕ್ಕಿಂತ ಕಡಿಮೆ ಅಂಕಿ ಇದ್ರೆ ಆ ಅಂಕಿಯನ್ನು ನಾವು 0 ಬರ್ಕೊಂಡ್ಬಿಡ್ಬೇಕು ಅಲ್ವಾ. ಅದೇ ರೀತಿಯಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ರೆ ಅಂದ್ರೆ 5 6 7 8 9 ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನ 0ಗೆ ಬದಲಾಯಿಸ್ಕೊಂಡ್ಬಿಟ್ಟು ಅದರ ಪಕ್ಕದ ಸ್ಥಾನಕ್ಕೆ 1 ಅಂಕಿಯನ್ನ ನಾವು ಸೇರಿಸ್ಕೊಳ್ಬೇಕು. ನೋಡಿ, ಇಲ್ಲಿ 5ಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ ಮಕ್ಕಳೇ. ಹಾಗಾದ್ರೆ ಏನಾಗುತ್ತೆ? ಇದು 0 ಆಗ್ಬಿಟ್ಟು ಇದರ ಪಕ್ಕದ ಸ್ಥಾನಕ್ಕೆ 1 ಅಂಕಿಯನ್ನ ಸೇರಿಸ್ಬೇಕು. ಹಾಗಾದ್ರೆ ಎಷ್ಟಾಗುತ್ತೆ? 540. ಮುಂದಿನ ಉದಾಹರಣೆಯನ್ನು ನೋಡಿ ಮಕ್ಕಳೇ. ಇಲ್ಲಿ 634 ಅಂತ ಇದೆ. ಇಲ್ಲಿ 10ರ ಸ್ಥಾನದ ಸಮೀಪಕ್ಕೆ ಅಂತ ಕೇಳಿದಾಗ ನಾವು ಬಿಡಿ ಸ್ಥಾನವನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಇದು 5ಕ್ಕಿಂತ ಚಿಕ್ಕ ಸಂಖ್ಯೆ ಇದೆ ಅಲ್ವಾ. ಆಗ ಎಷ್ಟಾಗುತ್ತೆ? 630. ನಂತರ ನೋಡಿ ಮಕ್ಕಳೇ, ಇಲ್ಲಿ 794 ಅಂತ ಇದೆ. ಇಲ್ಲಿ ಬಿಡಿ ಸ್ಥಾನವನ್ನ ಗಮನದಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಇದು ಸಹ 5ಕ್ಕಿಂತ ಚಿಕ್ಕ ಸಂಖ್ಯೆ ಇದೆ ಅಲ್ವಾ ಮಕ್ಕಳೇ.
ಹಾಗಾಗಿ ಈ ಅಂಕಿಯು 0 ಆಗುತ್ತೆ ಮಕ್ಕಳೇ. ಉಳಿದಂತೆ ಎಲ್ಲ ಅಂಕಿಗಳು ಸಹ ಅದೇ ಅಂಕಿಯನ್ನೇ ಉಳಿಸ್ಕೊಂಡಿರುತ್ತೆ. ನೋಡಿ ಎಷ್ಟಾಯಿತು? 790. ಬಿಡಿ ಸ್ಥಾನದಲ್ಲಿ 1, 2, 3 ಅಥವಾ 4 ಇದ್ದಾಗ, ಅಂದರೆ 5ಕ್ಕಿಂತ ಕಡಿಮೆ ಇದ್ದಾಗ ಬಿಡಿ ಸ್ಥಾನದಲ್ಲಿನ ಅಂಕಿಯನ್ನು 0ಗೆ ಬದಲಾಯಿಸ್ಕೊಳ್ಬೇಕು ಮಕ್ಕಳೇ. ಬಿಡಿ ಸ್ಥಾನದಲ್ಲಿ 5, 6, 7, 8 ಅಥವಾ 9 ಬಂದರೆ ಬಿಡಿ ಸ್ಥಾನದ ಅಂಕಿಯನ್ನು 0ಗೆ ಬದಲಾಯಿಸ್ಕೊಂಡ್ಬಿಟ್ಟು ಅದರ ಪಕ್ಕದ ಸ್ಥಾನ ಇರುತ್ತಲ್ವಾ, 10ರ ಸ್ಥಾನ, ಆ ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು. ಇವಾಗ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ನಂತರ 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಹೇಗೆ ಅಂತ ನೋಡೋಣ. ಇಲ್ಲಿ ಎಷ್ಟಿದೆ ಮಕ್ಕಳೇ? 6737 ಅಲ್ವಾ. ಇಲ್ಲಿ ನಾವು 10ರ ಸ್ಥಾನದಲ್ಲಿ ನಾವು ಬಿಡಿ ಸ್ಥಾನವನ್ನು ನೋಡಿದ್ವಿ ಅಲ್ವಾ. 100ರ ಸ್ಥಾನದಲ್ಲಿ 10ರ ಸ್ಥಾನವನ್ನು ನೋಡಬೇಕು. ನೋಡಿ ಮಕ್ಕಳೇ, 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಅಂತ ಹೇಳಿದಾಗ ನಾವು 10ರ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ ಮಕ್ಕಳೇ, 6737 ಇದೆ ಅಲ್ವಾ. ಇದನ್ನ ಹೇಗೆ ಮಾಡೋದು ಮಕ್ಕಳೇ? 100ರ ಸ್ಥಾನದ ಸಮೀಪಕ್ಕೆ ಅಂದಾಗ ನಾವು 10ರ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ನಲ್ವಾ. ಇಲ್ಲಿ 5ಕ್ಕಿಂತ ಕಡಿಮೆ ಅಂಕಿ ಇದೆ ಅಲ್ವಾ ಮಕ್ಕಳೇ, 3 ಇದೆ. ಅಂದರೆ ಏನಾಗುತ್ತೆ? ಈ ಅಂಕಿಗಳು 0 ಆಗಿಬಿಟ್ಟು ಉಳಿದಂತೆ ಹಿಂದಿನ ಅಂಕಿಗಳು ಅದೇ ಸ್ಥಾನವನ್ನು ಉಳಿಸ್ಕೊಂಡಿರುತ್ತೆ. ಹೌದಲ್ವಾ ಮಕ್ಕಳೇ? ಹಾಗಾದರೆ ಎಷ್ಟಾಗುತ್ತೆ ಮಕ್ಕಳೇ? 6700. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲೂ ಸಹ 5ಕ್ಕಿಂತ ಕಡಿಮೆ ಇದ್ದರೆ ಇದು 0 ಬದಲಾಗುತ್ತೆ. ಉಳಿದಂತೆ ಎಲ್ಲ ಅಂಕಿಗಳು ಅದೇ ಸ್ಥಾನವನ್ನು ಉಳಿಸ್ಕೊಂಡಿರುತ್ತೆ. ಒಂದು ವೇಳೆ 10ರ ಸ್ಥಾನದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಅಂಕಿಗಳು ಇದ್ದಾಗ ಈ ಸ್ಥಾನವು 0ಗೆ ಬದಲಾಗ್ಬಿಟ್ಟು ಅದರ ಪಕ್ಕದ ಸ್ಥಾನದಲ್ಲಿ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? 10ರ ಸ್ಥಾನದಲ್ಲಿ 1, 2, 3 ಅಥವಾ 4 ಇದ್ದರೆ 10ರ ಸ್ಥಾನದಲ್ಲಿ ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0 ಬರ್ಕೊಳ್ಬೇಕು ಮಕ್ಕಳೇ. ಒಂದು ವೇಳೆ 10ರ ಸ್ಥಾನದಲ್ಲಿ 5, 6, 7, 8 ಅಥವಾ 9 ಬಂದರೆ 10ರ ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0 ಬರ್ಕೊಂಡ್ಬಿಟ್ಟು 100ರ ಸ್ಥಾನದಲ್ಲಿ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು. ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ಉದಾಹರಣೆಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. 100ರ ಸ್ಥಾನ ಅಂತ ಹೇಳಿದಾಗ 10ರ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ನೋಡಿ 8653 ಇದೆ ಮಕ್ಕಳೇ. ನಾವು 100ರ ಸ್ಥಾನ ಅಂದಾಗ 10ರ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕಲ್ವಾ. ನೋಡಿ ಇಲ್ಲಿ 5 ಇದೆ. ನೋಡಿ ಮಕ್ಕಳೇ, ಇಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ಅಂಕಿಗಳು 0 ಮಾರ್ಪಾಡಾಗುತ್ತವೆ. ಅದರ ಹಿಂದಿನ ಸ್ಥಾನ ಅಂದರೆ 100ರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು. ಹಾಗಾದರೆ ಎಷ್ಟಾಗುತ್ತೆ ಮಕ್ಕಳೇ? 8700. ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ನೋಡಿ ಇಲ್ಲಿ 5 ಇರೋದ್ರಿಂದ ಇಲ್ಲಿ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು ಮಕ್ಕಳೇ. ಇಲ್ಲಿ 5ಕ್ಕಿಂತ ಕಡಿಮೆ ಇರೋದ್ರಿಂದ ನಾವು ಇಲ್ಲಿ ಯಾವುದೇ ಅಂಕಿಗಳನ್ನು ಸೇರಿಸ್ಕೊಂಡಿಲ್ಲ. ನೋಡಿ ಮಕ್ಕಳೇ, ಮುಂದಿನ ಉದಾಹರಣೆಯನ್ನು ಗಮನಿಸಿ. ಇಲ್ಲಿ 1453 ಅಂತ ಇದೆ. 10ರ ಸ್ಥಾನವನ್ನು ಗಮನಿಸಿ, 5 ಇದೆ. 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಅಂಕಿಗಳು ಇದ್ದಾಗ ಈ ಸ್ಥಾನವು 0ಗೆ ಮಾರ್ಪಾಡಾಗುತ್ತೆ ಮಕ್ಕಳೇ. ನಂತರ ಅದರ ಹಿಂದಿನ ಸ್ಥಾನ ಅಂದರೆ 100ರ ಸ್ಥಾನದಲ್ಲಿರ್ತಕ್ಕಂತಹ ಅಂಕಿಗೆ 1 ಸೇರಿಸಬೇಕಾಗುತ್ತೆ ಅಲ್ವಾ. ಅಂದರೆ ಎಷ್ಟಾಗುತ್ತೆ ಮಕ್ಕಳೇ? 1500. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ನೋಡಿ 1682 ಅಂತ ಇದೆ. ಇದನ್ನು ಹೇಗೆ ಮಾಡೋದು ಮಕ್ಕಳೇ? ನೋಡಿ 10ರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಯನ್ನು ಗಮನಿಸಿ ಮಕ್ಕಳೇ. 5ಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ. 5, 6, 7, 8 ಅಥವಾ 9 ಇದ್ದಾಗ 10ರ ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0ಗೆ ಬದಲಾಯಿಸ್ಕೊಳ್ಬೇಕಲ್ವಾ. ನಂತರ 100ರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗೆ 1 ಸೇರಿಸಬೇಕು. ಹಾಗಾದರೆ ಎಷ್ಟಾಗುತ್ತೆ ಮಕ್ಕಳೇ? 1700. ಏಕೆಂದರೆ ಇಲ್ಲಿ 5ಕ್ಕಿಂತ ಹೆಚ್ಚಿಗೆ ಅಂಕೆ ಇದೆ ಅಲ್ವಾ. ಹಾಗಾಗಿ ಇವು 0 ಆಗುತ್ತೆ. ಇದರ ಪಕ್ಕದ ಸ್ಥಾನ ಅಂದರೆ 100ರ ಸ್ಥಾನದಲ್ಲಿರ್ತಕ್ಕಂತಹ ಅಂಕಿಗೆ 1 ಸೇರಿಸಬೇಕು. ಸೇರಿಸಿದಾಗ 1700 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಹೇಗೆ ಅಂತ ನೋಡೋಣ. ನೋಡಿ, ನೀವು 10ರ ಸ್ಥಾನದ ಸಮೀಪಕ್ಕೆ ಅಂದಾಗ ನಾವು ಬಿಡಿ ಸ್ಥಾನವನ್ನು ನೋಡಿದ್ವಿ. 100ರ ಸ್ಥಾನದ ಸಮೀಪಕ್ಕೆ ಅಂದಾಗ 10ರ ಸ್ಥಾನವನ್ನು ನೋಡಿದ್ವಿ. 1000 ಸ್ಥಾನದ ಸಮೀಪಕ್ಕೆ ಅಂದಾಗ ನಾವು 100ರ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ, ಬಿಡಿ 10, 100, 1000. 100ರ ಸ್ಥಾನ ಯಾವುದು? ಇದಲ್ವಾ. 1737 ಇದೆ. ಹಾಗಾದರೆ ಮಕ್ಕಳೇ, 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಹೇಗೆ? ನೋಡಿ,
100ರ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಳಿ. ಇದು 5ಕ್ಕಿಂತ ಹೆಚ್ಚಿಗೆ ಅಂಕಿ ಇದೆ ಅಲ್ವಾ ಮಕ್ಕಳೇ? ಆಗ ಏನು ಮಾಡಬೇಕು, ಅದರ ಪಕ್ಕದ ಸ್ಥಾನಕ್ಕೆ ಅಂದರೆ 1000 ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು. ಉಳಿದಂತೆ ಎಲ್ಲವೂ ಸಹ 0ಯಾಗಿ ಮಾರ್ಪಾಡಾಗ್ತಾವಲ್ವಾ? ನೋಡಿ ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ ಇದಕ್ಕೆ? 2000. ನಂತರ ಎರಡನೇ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. 1342 ಇದೆ. 1000 ಸ್ಥಾನಕ್ಕೆ ಅಂದಾಜಿಸಿದಾಗ ನಾವು 100ರ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಬೇಕಲ್ವಾ? ಇಲ್ಲಿ ನೋಡಿ 5ಕ್ಕಿಂತ ಕಡಿಮೆ ಅಂಕಿ ಇದೆ, ಹೌದಲ್ವಾ ಮಕ್ಕಳೇ? 3 ಇದೆ. ಅಂದರೆ ಏನು ಮಾಡಬೇಕು ಮಕ್ಕಳೇ? 3ರಿಂದ ಉಳಿದಂತಹ ಅಂಕಿಗಳು ಅಂದರೆ 100ರ ಅಂಕಿ, 10ರ ಅಂಕಿ, ಬಿಡಿ ಅಂಕಿಗಳು 0ಯಾಗಿ ಮಾರ್ಪಾಡಾಗ್ತವೆ. ಉಳಿದಂತೆ 1 ಹಾಗೆಯೇ ಬರಿಬೇಕು. 1000. 1535 ಅಂತ ಇದೆ. ಇಲ್ಲೂ ಸಹ 100ರ ಸ್ಥಾನವನ್ನು ಗಮನಿಸಿ ಮಕ್ಕಳೇ. 5 ಇದೆ. 5 ಬಂದರೆ 5ರಿಂದ ಉಳಿದಂತೆ ಎಲ್ಲ 0 ಆಗ್ತಾವೆ ಮಕ್ಕಳೇ. ಅದರ ಪಕ್ಕದ ಸ್ಥಾನ ಅಂದರೆ 1000 ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು. ಅಂದರೆ ಎಷ್ಟಾಗುತ್ತೆ ಮಕ್ಕಳೇ? 2000 ಆಗುತ್ತೆ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 7262 ಇದೆ. ಇಲ್ಲಿ 100ರ ಸ್ಥಾನವನ್ನು ಗಮನಿಸಿ ಮಕ್ಕಳೇ. 2 ಇದೆ. ಹಾಗಾದರೆ ಏನಾಗುತ್ತೆ ಮಕ್ಕಳೇ? 5ಕ್ಕಿಂತ ಕಡಿಮೆ ಇದ್ದಾಗ ಈ ಎಲ್ಲ ಅಂಕಿಗಳು 0 ಆಗ್ತವೆ. ಉಳಿದಂತೆ 7 ಇದ್ದ ಹಾಗೆಯೇ ಬರಿಬೇಕು. 5ಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು. ಅಂದರೆ 7000. ನೋಡಿ ಮಕ್ಕಳೇ, ಇಷ್ಟು ಸುಲಭವಾಗಿ ನಾವು ಅಂದಾಜಿಸಬಹುದು. ನಂತರ 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಹೇಗೆ ಮಕ್ಕಳೇ? 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ನಾವು 100ರ ಸ್ಥಾನವನ್ನು ಗಮನದಲ್ಲಿಟ್ಕೊಂಡಿದ್ವಿ. 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ನಾವು 1000ದ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಬೇಕು. ನೋಡಿ 13,625 ಅಂತ ಇದೆ ಮಕ್ಕಳೇ. ಇದನ್ನು 1000 ಸ್ಥಾನಕ್ಕೆ ಅಂದಾಜಿಸುವುದು ಹೇಗೆ ಮಕ್ಕಳೇ? ನೋಡಿ 10,000 ಸ್ಥಾನದ ಸಮೀಪಕ್ಕೆ ಅಂದಾಗ ನಾವು 1000 ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. 1000 ಸ್ಥಾನದಲ್ಲಿ ಎಷ್ಟಿದೆ? ಬಿಡಿ 10, 100, 1000. 1000 ಸ್ಥಾನದಲ್ಲಿ 3 ಇದೆ ಮಕ್ಕಳೇ. 5ಕ್ಕಿಂತ ಕಡಿಮೆ ಇದ್ದಾಗ ಇಲ್ಲಿಂದ ಉಳಿದಂತೆ ಎಲ್ಲ ಅಂಕಿಗಳು ಸಹ 0 ಆಗ್ತವೆ. ಉಳಿದಂತೆ 10,000 ಸ್ಥಾನದ ಅಂಕಿಯು ಹಾಗೆಯೇ ಇರುತ್ತೆ ಮಕ್ಕಳೇ. ಇಲ್ಲಿ 5ಕ್ಕಿಂತ ಹೆಚ್ಚಿಗೆ ಇದ್ದರೆ ಈ ಎಲ್ಲ ಅಂಕಿಗಳು 0 ಆಗಿಬಿಟ್ಟು ಅದರ ಪಕ್ಕದ ಸ್ಥಾನ ಅಂದರೆ 10,000ದ ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು. ಹಾಗಾದರೆ ನೋಡಿ ಮಕ್ಕಳೇ, ಇಲ್ಲಿ 3 ಇದೆ. 3 ಇದೆ ಅಂದರೆ ಇಲ್ಲಿ ಅದರ ಪಕ್ಕದ ಸ್ಥಾನ ಅಂದರೆ 10,000ದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಎಷ್ಟಾಗುತ್ತೆ ಮಕ್ಕಳೇ? 10,000 ಆಗುತ್ತೆ. ನಂತರ ನೋಡಿ ಇಲ್ಲಿ 75,465 ಅಂತ ಇದೆ. ಇಲ್ಲಿ 1000ದ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಳಿ ಮಕ್ಕಳೇ. 5 ಇದೆ ಅಲ್ವಾ? 5 ಮತ್ತು 5ಕ್ಕಿಂತ ಹೆಚ್ಚಿಗೆ ಅಂಕಿಗಳಿದ್ದಾಗ 1000ದ ಸ್ಥಾನದಿಂದ ಉಳಿದಂತೆ ಎಲ್ಲ ಅಂಕಿಗಳು 0 ಆಗ್ತವೆ ಮಕ್ಕಳೇ. ಉಳಿದಂತೆ ಅದರ ಪಕ್ಕದ ಸ್ಥಾನ ಅಂದರೆ 10,000ದ ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು. ಅಂದರೆ ಎಷ್ಟಾಗುತ್ತೆ? 80,000 ಆಗುತ್ತೆ. ನಂತರ ನೋಡಿ 18,355 ಅಂತ ಇದೆ. ಇಲ್ಲಿ 1000ದ ಸ್ಥಾನವನ್ನು ಗಮನಿಸಿ ಮಕ್ಕಳೇ. 5ಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ? ಆಗ ಏನಾಗುತ್ತೆ ಮಕ್ಕಳೇ? ಈ ಎಲ್ಲ ಅಂಕಿಗಳು 0ಯಾಗಿ ಮಾರ್ಪಾಡಾಗ್ತವೆ. ನಂತರ 10,000ದ ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕು. ಅಂದರೆ ಎಷ್ಟಾಗುತ್ತೆ? 20,000 ಆಗುತ್ತೆ ಮಕ್ಕಳೇ. ನಂತರ ನೋಡಿ 82,432 ಅಂತ ಇದೆ. ಇಲ್ಲಿ 1000ದ ಸ್ಥಾನವನ್ನು ಗಮನಿಸಿ. 2 ಇದೆ. 2 ಇದ್ದರೆ ಇಲ್ಲಿಂದ ಎಲ್ಲ ಅಂಕಿಗಳು 0ಯಾಗಿ ಮಾರ್ಪಾಡಾಗ್ತವೆ. ಅದರ ಪಕ್ಕದ ಸ್ಥಾನ ಅಂದರೆ 10,000ದ ಸ್ಥಾನವೂ ಸಹ ಬದಲಾಗೋದಿಲ್ಲ, ಹಾಗೆಯೇ ಬರಿಬೇಕು. ಅಂದರೆ ಎಷ್ಟಾಗುತ್ತೆ ಮಕ್ಕಳೇ? 80,000 ಆಗುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳೇ? 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಅಂದರೆ 1000 ಸ್ಥಾನದಲ್ಲಿ 1, 2, 3, 4 ಇದ್ದಾಗ 1000, 100, 10 ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0ಗೆ ಬದಲಾಯಿಸ್ಕೊಳ್ಬೇಕು ಮಕ್ಕಳೇ. 1000ದ ಸ್ಥಾನದಲ್ಲಿ 5, 6, 7, 8, 9 ಬಂದರೆ 1000, 100, 10 ಬಿಡಿ ಸ್ಥಾನದ ಅಂಕಿಗಳನ್ನು 0ಗೆ ಬದಲಾಯಿಸ್ಕೊಂಡ್ಬಿಟ್ಟು ನಂತರ 10,000ದ ಸ್ಥಾನದಲ್ಲಿ ನಾವು 1 ಅಂಕಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಇಲ್ಲಿ ನೆನಪಿಡಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಸಹ ನೆನಪಿಟ್ಕೊಳ್ಳಿ ಮಕ್ಕಳೇ. ನಿಮಗೆ ತುಂಬಾ ಸುಲಭ ಆಗುತ್ತೆ ಲೆಕ್ಕ ಮಾಡೋದು. ಒಂದು ಸಂಖ್ಯೆಯನ್ನು ಅಗತ್ಯವಿರುವ ಸ್ಥಾನಕ್ಕೆ ಅಂದಾಜಿಸಬೇಕಾದ್ರೆ ಆ ಸ್ಥಾನದ ಬಲಕ್ಕೆ ಇರುವ ಅಂಕಿಯನ್ನು ಪರಿಗಣಿಸಿ. ನಂತರ ಆ ಅಂಕಿ 5ಕ್ಕಿಂತ ಕಡಿಮೆಯಾಗಿದ್ದರೆ ಅದೇ ಅಂಕಿಯನ್ನು ಅಗತ್ಯವಿರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿ ಬರೆಯಿರಿ. ಅದರ ಬಲಬದಿಯ ಸ್ಥಾನಗಳ ಅಂಕಿಗಳನ್ನು 0ಯಾಗಿ ಬದಲಾಯಿಸಿ. ನಂತರ ಆ ಅಂಕಿ 5 ಅಥವಾ 5ಕ್ಕಿಂತ ಹೆಚ್ಚಾಗಿದ್ದರೆ ಅಗತ್ಯವಿರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿರುವ ಅಂಕಿಗೆ
ಒಂದನ್ನು ಕೂಡಿ ಬರೆಯಿರಿ. ಅದರ ಬಲಬದಿಯ ಉಳಿದ ಸ್ಥಾನಗಳ ಅಂಕಿಗಳನ್ನು ಸೊನ್ನೆಯಾಗಿ ಬದಲಾಯಿಸಿ. ನೋಡಿ ಮಕ್ಕಳೇ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಮಕ್ಕಳೇ, ಉದಾಹರಣೆ ತೋರಿಸಿದ್ನಲ್ವಾ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಭ್ಯಾಸ 3.1 ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ಅಭ್ಯಾಸ 3.1 ಕೆಳಗಿನ ಸಂಖ್ಯೆಗಳನ್ನು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು. ಸಾವಿರ ಸ್ಥಾನ ಅಂದಾಗ 100ರ ಸ್ಥಾನವನ್ನ ನಾವು ಗಮನದಲ್ಲಿಟ್ಕೊಳ್ಬೇಕಲ್ವಾ ಮಕ್ಕಳೇ. ನೋಡಿ, 7547 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ? ಇಲ್ಲಿ 5 ಇದೆ. 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ದಾಗ ಇಲ್ಲಿಂದ ಉಳಿದ ಎಲ್ಲ ಅಂಕಿಗಳು ಸಹ 0 ಆಗಿಬಿಟ್ಟು ಅದರ ಪಕ್ಕದ ಸ್ಥಾನ ಅಂದರೆ ಸಾವಿರ ಸ್ಥಾನಕ್ಕೆ ಒಂದು ಅಂಕಿಯನ್ನು ಕೂಡಿಸ್ಬೇಕು ಅಂತ ಹೇಳಿದ್ನಲ್ವಾ. ಹಾಗಾಗಿ 8000 ಆಗುತ್ತೆ ಮಕ್ಕಳೇ. ಅದೇ ರೀತಿಯಲ್ಲಿ ನೋಡಿ, 3469 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 3000 ಆಗುತ್ತೆ ಮಕ್ಕಳೇ. ಯಾಕೆಂದ್ರೆ ಇಲ್ಲಿ ನೋಡಿ 5ಕ್ಕಿಂತ ಕಡಿಮೆ ಅಂಕಿ ಇದೆ ಅಲ್ವಾ. ಕಡಿಮೆ ಅಂಕಿ ಇದ್ದಾಗ 100, 10 ಬಿಡಿ ಸ್ಥಾನಗಳು 0 ಆಗಿಬಿಟ್ಟು ಉಳಿದಂತೆ ಸಾವಿರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಯು ಅದೇ ಸ್ಥಾನವನ್ನು ಉಳಿಸ್ಕೊಂಡಿರುತ್ತೆ. ಹಾಗಾಗಿ 3000 ಆಗುತ್ತೆ ಮಕ್ಕಳೇ. 15238 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 15000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದ್ರೆ ನೋಡಿ, 100ರ ಸ್ಥಾನದಲ್ಲಿ 2 ಇದೆ, 5ಕ್ಕಿಂತ ಕಡಿಮೆ ಅಂಕಿ ಇದೆ ಅಲ್ವಾ. ನಂತರ ನೋಡಿ, 32658 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 33000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, 100ರ ಸ್ಥಾನದಲ್ಲಿ 6 ಇದೆ, 5ಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ ಮಕ್ಕಳೇ. ಹಾಗಾಗಿ ಅದರ ಪಕ್ಕದ ಸ್ಥಾನ ಅಂದ್ರೆ ಸಾವಿರ ಸ್ಥಾನದಲ್ಲಿ ಒಂದು ಅಂಕಿಯನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ನಂತರದ ಮುಖ್ಯ ಪ್ರಶ್ನೆಯನ್ನ ನೋಡಿ, ಕೆಳಗಿನ ಸಂಖ್ಯೆಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, 10,000 ಸ್ಥಾನದ ಸಮೀಪಕ್ಕೆ ಅಂದಾಗ ನಾವು ಸಾವಿರ ಸ್ಥಾನವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ 26,674 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ? 30,000 ಆಗುತ್ತೆ. ಯಾಕೆ ಅಂತಂದ್ರೆ ಸಾವಿರ ಸ್ಥಾನದಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 5ಕ್ಕಿಂತ ಹೆಚ್ಚಿಗೆ ಅಂಕಿ ಇದೆ ಅಲ್ವಾ. 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಅಂಕಿ ಇದ್ದಾಗ ಅದರ ಪಕ್ಕದ ಸ್ಥಾನದಲ್ಲಿ ಅಂದ್ರೆ 10,000 ಸ್ಥಾನದಲ್ಲಿ ಒಂದು ಅಂಕಿಯನ್ನ ಸೇರಿಸ್ಕೊಳ್ಬೇಕು. ಉಳಿದಂತೆ ಎಲ್ಲವೂ ಸಹ 0 ಆಗ್ತವೆ. ನಂತರ ನೋಡಿ, 32,464 ಇದೆ. ಇದನ್ನ ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ? 30,000 ಆಗುತ್ತೆ. ಯಾಕೆ 30,000 ಆಗುತ್ತೆ ಅಂತಂದ್ರೆ ನೋಡಿ ಮಕ್ಕಳೇ, ಇಲ್ಲಿ ಸಾವಿರ ಸ್ಥಾನದಲ್ಲಿ 2 ಇದೆ. 2 ಇದ್ರೆ ಏನಾಗುತ್ತೆ ಮಕ್ಕಳೇ? ಈ 2ರಿಂದ ಅಂದ್ರೆ ಸಾವಿರ ಸ್ಥಾನದಿಂದ ಎಲ್ಲವೂ ಸಹ 0 ಆಗುತ್ತೆ. ನಂತರ 10,000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿನೂ ಸಹ ಯಾವುದೇ ಬದಲಾವಣೆ ಆಗೋದಿಲ್ಲ. ಯಾಕೆಂದ್ರೆ 5ಕ್ಕಿಂತ ಕಡಿಮೆ ಅಂಕಿ ಇದೆ. ನಂತರ ಮೂರನೇ ಲೆಕ್ಕವನ್ನು ನೋಡಿ ಮಕ್ಕಳೇ, 46,379 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 50,000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದ್ರೆ ಇಲ್ಲಿ ಸಾವಿರ ಸ್ಥಾನದಲ್ಲಿ 6 ಇದೆ ಮಕ್ಕಳೇ, 5ಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ. ಹಾಗಾಗಿ ಇಲ್ಲಿ ಪಕ್ಕದ ಸ್ಥಾನದಲ್ಲಿ ಅಂದ್ರೆ 10,000 ಸ್ಥಾನದಲ್ಲಿ ಒಂದು ಅಂಕಿಯನ್ನ ಸೇರಿಸಬೇಕಾಗುತ್ತೆ. ನಂತರ ನಾಲ್ಕನೇ ಲೆಕ್ಕವನ್ನು ನೋಡಿ ಮಕ್ಕಳೇ, 32,658 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 30,000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದ್ರೆ ಇಲ್ಲಿ ಸಾವಿರ ಸ್ಥಾನದಲ್ಲಿ 2 ಇದೆ ಮಕ್ಕಳೇ, 5ಕ್ಕಿಂತ ಕಡಿಮೆ ಇದೆ. ನಂತರ ನೋಡಿ, ಮುಖ್ಯ ಪ್ರಶ್ನೆ 3, ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಅಂತ ಕೊಟ್ಟಿದ್ದಾರೆ. ನೋಡಿ, 42,125 ಪ್ಲಸ್ 35,637 ಅಂತ ಇದೆ ಮಕ್ಕಳೇ. 42,125 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ? 42,000 ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಸಾವಿರ ಸ್ಥಾನದ ಸಮೀಪಕ್ಕೆ ಅಂತ ನೋಡಿದಾಗ 100ರ ಸ್ಥಾನವನ್ನ ನೋಡ್ಬೇಕಾಗುತ್ತೆ ಮಕ್ಕಳೇ. ನೋಡಿ, ಇಲ್ಲಿ 1 ಇದೆ ಅಲ್ವಾ 100ರ ಸ್ಥಾನದಲ್ಲಿ, 5ಕ್ಕಿಂತ ಕಡಿಮೆ ಅಂಕಿ ಇದೆ ಅಲ್ವಾ ಮಕ್ಕಳೇ. ಆಗ ಏನಾಗುತ್ತೆ? 100ರ ಸ್ಥಾನದಿಂದ ಬಿಡಿ ಸ್ಥಾನದವರೆಗೂ ಸಹ ಅಂಕಿಗಳು 0 ಆಗ್ತವೆ ಮಕ್ಕಳೇ. ಉಳಿದಂತೆ 1000 ಮತ್ತು 10,000ದ ಅಂಕಿಯು ಹಾಗೆಯೇ ಇರುತ್ತೆ. ಹಾಗಾಗಿ 42,000. ನಂತರ ನೋಡಿ, 35,637 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 36,000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದ್ರೆ 100ರ ಸ್ಥಾನವನ್ನ ಗಮನಿಸಿ ಮಕ್ಕಳೇ, ಇಲ್ಲಿ 5ಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ ಮಕ್ಕಳೇ. ಹಾಗಾಗಿ 100ರ ಸ್ಥಾನದಿಂದ 100ರ ಸ್ಥಾನ, 10ರ ಸ್ಥಾನ, ಬಿಡಿ ಸ್ಥಾನವು 0 ಆಗಿ ಸಾವಿರ ಸ್ಥಾನಕ್ಕೆ ಒಂದು ಅಂಕಿಯನ್ನು ಸೇರಿಸಬೇಕಾಗುತ್ತೆ. ಹಾಗಾಗಿ 36,000 ಮಕ್ಕಳೇ. ಅಂದಾಜು ಮೊತ್ತವನ್ನ ಕಂಡುಹಿಡಿಬೇಕು. ಆಗ ಏನು ಮಾಡಬೇಕು? ಕೂಡಬೇಕು ಮಕ್ಕಳೇ. 0 0 0, ನಂತರ 2ಕ್ಕೆ 6 ಕೂಡಿದ್ರೆ 8, 4ಕ್ಕೆ 3 ಕೂಡಿದರೆ 7. ಎಷ್ಟಾಯಿತು ಮಕ್ಕಳೇ?
78,000 ಆಯಿತು. ನಂತರ ನೋಡಿ ಮಕ್ಕಳೇ, 54,837 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 55,000 ಆಗುತ್ತೆ ಮಕ್ಕಳೇ. ನೋಡಿ, ಇಲ್ಲೂ ಸಹ ನೀವು 100ರ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಬೇಕು. ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಅಂದಾಗ 100ರ ಸ್ಥಾನವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. 5ಕ್ಕಿಂತ ಹೆಚ್ಚಿಗೆ ಅಂಕಿ ಇದೆ ಅಲ್ವಾ, ಹಾಗಾಗಿ 100ರ ಸ್ಥಾನದಿಂದ ಉಳಿದಂತೆ ಎಲ್ಲ ಸ್ಥಾನಗಳು 0 ಮಾರ್ಪಾಡಾಗಿ ಸಾವಿರ ಸ್ಥಾನಕ್ಕೆ ಒಂದಂಕಿಯನ್ನು ಸೇರಿಸಬೇಕಾಗುತ್ತೆ ಮಕ್ಕಳೇ. ಹಾಗಾಗಿ 55,000. ನಂತರ 41,354 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 41,000 ಆಗುತ್ತೆ ಮಕ್ಕಳೇ. ಏಕೆ ಅಂತಂದರೆ ಇಲ್ಲಿ ನೋಡಿ, 100ರ ಸ್ಥಾನದಲ್ಲಿ 3 ಇದೆ, 5ಕ್ಕಿಂತ ಕಡಿಮೆ ಇದೆ. ಹಾಗಾಗಿ 100ರ ಸ್ಥಾನ, 10ರ ಸ್ಥಾನ ಮತ್ತು ಬಿಡಿ ಸ್ಥಾನವು 0 ಉಳಿದ ಸಂಖ್ಯೆಗಳನ್ನು ಹಾಗೆಯೇ ಬರೀಬೇಕು ಮಕ್ಕಳೇ. ಇದನ್ನು ನೀವು ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. 0ಗೆ 0 ಕೂಡಿದಾಗ 0, ಇಲ್ಲೂ ಸಹ 0, ಇಲ್ಲೂ ಸಹ 0, 5ಕ್ಕೆ 1 ಕೂಡಿದರೆ 6, 5ಕ್ಕೆ 4 ಕೂಡಿದರೆ 9. ಎಷ್ಟಾಯಿತು ಮಕ್ಕಳೇ? 96,000 ಆಯಿತು. ನಂತರ ನೋಡಿ ಮಕ್ಕಳೇ, 33,231 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 33,000 ಆಗುತ್ತೆ ಮಕ್ಕಳೇ. ಇಲ್ಲೂ ಸಹ 100ರ ಸ್ಥಾನವನ್ನು ಗಮನಿಸಿ. ನಂತರ 20,097 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 20,000 ಆಗುತ್ತೆ ಮಕ್ಕಳೇ. 100ರ ಸ್ಥಾನದಲ್ಲಿ ನೋಡಿ, 5ಕ್ಕಿಂತ ಕಡಿಮೆ ಇದೆ ಅಲ್ವಾ, 0 ಇದೆ, ಹಾಗಾಗಿ. ನಂತರ ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. 0ಗೆ 0 ಕೂಡಿದರೆ 0, ಇಲ್ಲೂ ಸಹ 0, ಇಲ್ಲೂ ಸಹ 0, 3ಕ್ಕೆ 0 ಕೂಡಿದರೆ 3, 3ಕ್ಕೆ 2 ಕೂಡಿದರೆ 5. ಎಷ್ಟಾಯಿತು ಮಕ್ಕಳೇ? 53,000 ಆಯಿತು. ನಂತರ ನೋಡಿ, 47,463 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 47,000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದರೆ ಇಲ್ಲಿ 100ರ ಸ್ಥಾನದಲ್ಲಿ 5ಕ್ಕಿಂತ ಕಡಿಮೆ ಅಂಕಿ ಇದೆ. ನಂತರ 41,541 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 42,000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದರೆ ಇಲ್ಲಿ 5 ಅಂಕಿ ಇದೆ ಮಕ್ಕಳೇ. 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ದಾಗ ಪಕ್ಕದ ಸ್ಥಾನದಲ್ಲಿ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ನೀವು ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. 0ಗೆ 0 ಕೂಡಿದ್ರೆ 0, ಇಲ್ಲೂ ಸಹ 0, ಇಲ್ಲೂ ಸಹ 0, 7ಕ್ಕೆ 2 ಕೂಡಿದರೆ 9, 4ಕ್ಕೆ 4 ಕೂಡಿದರೆ 8. ಎಷ್ಟಾಯಿತು ಮಕ್ಕಳೇ? 89,000. ಅದೇ ರೀತಿಯಲ್ಲಿ ನೋಡಿ, ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, 56,256 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 60,000 ಆಗುತ್ತೆ ಮಕ್ಕಳೇ. 10,000 ಸ್ಥಾನದ ಸಮೀಪಕ್ಕೆ ಅಂದಾಗ ನಾವು ಸಾವಿರ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಬೇಕು. ನಂತರ 24,872 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 20,000 ಆಗುತ್ತೆ ಮಕ್ಕಳೇ. ನಂತರ ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. 0, 0, 0, 0, 6ಕ್ಕೆ 2 ಕೂಡಿದರೆ 8. ಎಷ್ಟಾಯಿತು ಮಕ್ಕಳೇ? ಅಂದಾಜು ಮೊತ್ತ 80,000. ನಂತರ 47,671 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 50,000 ಆಗುತ್ತೆ ಮಕ್ಕಳೇ. ನಂತರ 28,745 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 30,000 ಆಗುತ್ತೆ ಮಕ್ಕಳೇ. ಎರಡು ಸಂಖ್ಯೆಗಳನ್ನು ಕೂಡಿ ಮಕ್ಕಳೇ. 0ಗೆ 0 ಕೂಡ್ತಾ ಹೋದರೆ 0 ಬರುತ್ತೆ ಮಕ್ಕಳೇ. 5ಕ್ಕೆ 3 ಕೂಡಿದರೆ 8. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 80,000. ನಂತರ ಮೂರನೇ ಲೆಕ್ಕವನ್ನು ನೋಡಿ ಮಕ್ಕಳೇ. 32,184 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 30,000 ಆಗುತ್ತೆ ಮಕ್ಕಳೇ. ನೋಡಿ, ಸಾವಿರದ ಸ್ಥಾನದಲ್ಲಿ 2 ಇದೆ, 5ಕ್ಕಿಂತ ಕಡಿಮೆ ಇದೆ. ನಂತರ 45,138 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 50,000 ಆಗುತ್ತೆ ಮಕ್ಕಳೇ. ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. 3ಕ್ಕೆ 5 ಕೂಡಿದರೆ 8. ಎಷ್ಟಾಗುತ್ತೆ ಮಕ್ಕಳೇ? 80,000. ನಂತರ ನೋಡಿ ಮಕ್ಕಳೇ, 15,025 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ? 20,000 ಆಗುತ್ತೆ ಮಕ್ಕಳೇ. ಯಾಕೆ 20,000 ಆಯಿತು ಅಂದರೆ ಇಲ್ಲಿ ನೋಡಿ, ಸಾವಿರದ ಸ್ಥಾನದಲ್ಲಿ 5 ಇದೆ. 5 ಮತ್ತು 5ಕ್ಕಿಂತ ಹೆಚ್ಚಿಗೆ ಇದ್ದಾಗ 10,000 ಸ್ಥಾನಕ್ಕೆ 1 ಅಂಕಿಯನ್ನು ಕೂಡಬೇಕಲ್ವಾ, ಹಾಗಾಗಿ 20,000 ಆಗಿದೆ. ನಂತರ ನೋಡಿ, 40,165 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 40,000 ಆಗಿದೆ ಮಕ್ಕಳೇ. ಯಾಕೆಂದರೆ ಇಲ್ಲಿ 5ಕ್ಕಿಂತ ಕಡಿಮೆ ಅಂಕೆ ಇದೆ ಅಲ್ವಾ, 0 ಇದೆ, ಹಾಗಾಗಿ ಅಂದಾಜು ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. 0ಗೆ 0 ಕೂಡಿದ್ರೆ 0,
2ಕ್ಕೆ 4 ಕೂಡಿದರೆ 6. ಎಷ್ಟಾಯಿತು ಮಕ್ಕಳೇ? 60,000 ಆಯಿತು. ನಂತರ ನೋಡಿ ಮಕ್ಕಳೇ, ಮುಖ್ಯ ಪ್ರಶ್ನೆ 5. ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಕೊಟ್ಟಿದ್ದಾರೆ. 1000 ಸ್ಥಾನಕ್ಕೆ ಅಂದಾಜಿಸ್ಬೇಕಂದ್ರೆ ನಾವು 100ರ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಬೇಕಲ್ವಾ? ನೋಡಿ, 65,487 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ 65,000 ಆಗುತ್ತೆ ಮಕ್ಕಳೇ. ಯಾಕೆ ಅಂದರೆ ಇದು 5ಕ್ಕಿಂತ ಕಡಿಮೆ ಅಂಕಿ ಇದ್ದಾಗ 1000 ಸ್ಥಾನ 10ರ ಸ್ಥಾನ ಬಿಡಿ ಸ್ಥಾನವು 0ಯಾಗಿ ಮಾರ್ಪಾಡಾಗುತ್ತೆ. ಉಳಿದಂತೆ ಅಂಕಿಗಳು ಹಾಗೆಯೇ ಬರಿಬೇಕಾಗುತ್ತೆ. ನಂತರ ನೋಡಿ, 46,507 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ 47,000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದರೆ ಇಲ್ಲಿ ನೋಡಿ 100ರ ಸ್ಥಾನದಲ್ಲಿ 5 ಇದೆ ಮಕ್ಕಳೇ. 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಅಂಕಿಗಳು ಇದ್ದಾಗ 100ರ ಸ್ಥಾನ 10ರ ಸ್ಥಾನ ಬಿಡಿ ಸ್ಥಾನವು 0ಯಾಗಿ ಮಾರ್ಪಾಡಾಗುತ್ತೆ ಮಕ್ಕಳೇ. 1000 ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ 47,000 ಆಗುತ್ತೆ ಮಕ್ಕಳೇ. ಅಂದಾಜು ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದಾಗ ನಾವು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳಿಬೇಕಾಗುತ್ತೆ ಮಕ್ಕಳೇ. ನೋಡಿ, 0ಯಲ್ಲಿ 0ಯನ್ನು ಕಳೆದ್ರೆ 0, ಇಲ್ಲೂ ಸಹ 0, ಇಲ್ಲೂ ಸಹ 0. 5ರಲ್ಲಿ 7 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕಾಗುತ್ತೆ ಮಕ್ಕಳೇ. 15 ಆಗುತ್ತೆ. 15ರಲ್ಲಿ 7 ಕಳೆದ್ರೆ 8 ಮಕ್ಕಳೇ. ನಂತರ ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 4 ಕಳೆದ್ರೆ 1. ಉತ್ತರ ಎಷ್ಟು ಬಂತು ಮಕ್ಕಳೇ? ಅಂದಾಜು ವ್ಯತ್ಯಾಸ 18,000. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 45,630 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ 46,000 ಆಗುತ್ತೆ ಮಕ್ಕಳೇ. 32,148 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ 32,000 ಆಗುತ್ತೆ. 46,000ದಲ್ಲಿ 32,000 ಕಳೆಯಿರಿ. 0ಯಲ್ಲಿ 0ಯನ್ನು ಕಳೆದ್ರೆ 0, 6ರಲ್ಲಿ 2 ಕಳೆದ್ರೆ 4, 4ರಲ್ಲಿ 3 ಕಳೆದ್ರೆ 1. 14,000. 57,146 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ 57,000 ಆಗುತ್ತೆ ಮಕ್ಕಳೇ. 25,472 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ 25,000 ಆಗುತ್ತೆ. ಇಲ್ಲಿ 100ರ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಬೇಕು ಮಕ್ಕಳೇ. ನೀವು ಸಹ ಗಮನಿಸಿ. 57,000ದಲ್ಲಿ 25,000 ಕಳೆಯಿರಿ ಮಕ್ಕಳೇ. 7ರಲ್ಲಿ 5 ಕಳೆದ್ರೆ 2, 5ರಲ್ಲಿ 2 ಕಳೆದ್ರೆ 3. ಉತ್ತರ ಎಷ್ಟು ಬಂತು ಮಕ್ಕಳೇ? 32,000. ನಂತರ ಸಹ ನೀವು 100ರ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಳಿ ಮಕ್ಕಳೇ. 60,046 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ 60,000 ಆಗುತ್ತೆ ಮಕ್ಕಳೇ. 15,247 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ 15,000 ಆಗುತ್ತೆ. ಅಂದಾಜು ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಮಕ್ಕಳೇ. 0ಯಲ್ಲಿ 5 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಅದಾಗುತ್ತೆ ಮಕ್ಕಳೇ. 10ರಲ್ಲಿ 5 ಕಳೆದ್ರೆ 5, ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 1 ಕಳೆದ್ರೆ 4. ಉತ್ತರ ಎಷ್ಟು ಮಕ್ಕಳೇ? ಅಂದಾಜು ವ್ಯತ್ಯಾಸ 45,000. ನಂತರ 6ನೇ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲೂ ಸಹ ನೋಡಿ, 10,000 ಸ್ಥಾನದ ಸಮೀಪಕ್ಕೆ ಅಂದಾಗ ನೀವು 1000ದ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. 51,689 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 50,000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದರೆ 1000 ಸ್ಥಾನದಲ್ಲಿ 1 ಇದೆ, 5ಕ್ಕಿಂತ ಕಡಿಮೆ ಇದೆ. ಹಾಗಾಗಿ 1000 ಸ್ಥಾನದಿಂದ ಬಿಡಿ ಸ್ಥಾನದವರೆಗೂ ಸಹ 0ಯನ್ನು ಬರೀಬೇಕಾಗುತ್ತೆ ಮಕ್ಕಳೇ. ಉಳಿದಂತೆ 10,000ದ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಯನ್ನು ಅದೇ ರೀತಿಯಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, 34,685 ಇದೆ ಮಕ್ಕಳೇ. ಇದನ್ನು 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 30,000 ಆಗುತ್ತೆ ಮಕ್ಕಳೇ. ಯಾಕೆಂದರೆ ಇಲ್ಲೂ ಸಹ 5ಕ್ಕಿಂತ ಕಡಿಮೆ ಅಂಕಿ ಇದೆ. 50,000ದಲ್ಲಿ 30,000 ಕಳೆಯೋಣ ಮಕ್ಕಳೇ. ಎಷ್ಟಾಗುತ್ತೆ? 5ರಲ್ಲಿ 3 ಕಳೆದ್ರೆ 2. ಅಂದಾಜು ವ್ಯತ್ಯಾಸ 20,000 ಮಕ್ಕಳೇ. ನಂತರ ನೋಡಿ, 86,853 ಸಮೀಪದ 10,000ಕ್ಕೆ ಅಂದಾಜಿಸಿದಾಗ 90,000 ಆಗುತ್ತೆ ಮಕ್ಕಳೇ. ಇದು ಸಹ ನೀವು ನೋಡಿ ಮಕ್ಕಳೇ. 10,000 ಅಂದಾಗ ನಾವು 1000ದ ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಬೇಕು. 6 ಇದೆ. 5ಕ್ಕಿಂತ ಹೆಚ್ಚಿಗೆ ಇದ್ದಾಗ ನಾವು 1000ದ ಸ್ಥಾನದಿಂದ ಬಿಡಿ ಸ್ಥಾನದವರೆಗೂ ಸಹ 0ಯನ್ನು ಬರ್ಕೊಳ್ಬೇಕು. ಅದರ ಪಕ್ಕದ ಸ್ಥಾನ ಅಂದರೆ 10,000 ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕಲ್ವಾ. ಹಾಗಾಗಿ 90,000 ಆಗುತ್ತೆ. 47,829 ಸಮೀಪದ 10,000ಕ್ಕೆ ಅಂದಾಜಿಸಿದಾಗ 50,000 ಆಗುತ್ತೆ ಮಕ್ಕಳೇ. 90,000ದಲ್ಲಿ 50,000 ಕಳೆಯೋಣ ಮಕ್ಕಳೇ. 0, 0, ಇಲ್ಲೂ ಸಹ 0,
ಇಲ್ಲೂ ಸಹ 0. 9ರಲ್ಲಿ 5 ಕಳೆದ್ರೆ 4. ಉತ್ತರ ಎಷ್ಟು ಬಂತು ಮಕ್ಕಳೇ? 40,000. ನಂತರ ನೋಡಿ 80,808 ಸಮೀಪದ 10,000ಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ? 80,000 ಆಗುತ್ತೆ. ಇಲ್ಲಿ 5ಕ್ಕಿಂತ ಕಡಿಮೆ ಅಂಕಿ ಇದೆ. ಇಲ್ಲಿ ನೋಡಿ ಮಕ್ಕಳೇ, 55,055 ಸಮೀಪದ 10,000ಕ್ಕೆ ಅಂದಾಜಿಸಿದಾಗ 60,000 ಆಗುತ್ತೆ. ಇಲ್ಲಿ 5 ಇದೆ ಮಕ್ಕಳೇ. 5 ಮತ್ತು 5ಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ಸ್ಥಾನದಿಂದ ಉಳಿದಂತೆ ಎಲ್ಲ 0 ಆಗಿಬಿಟ್ಟು ಅದರ ಪಕ್ಕದ ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸಬೇಕಾಗುತ್ತೆ. ಹಾಗಾಗಿ 60,000 ಆಗುತ್ತೆ ಮಕ್ಕಳೇ. ಅಂದಾಜು ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಮಕ್ಕಳೇ. 80,000ದಲ್ಲಿ 60,000 ಕಳೆದ್ರೆ ಎಷ್ಟಾಗುತ್ತೆ ನೋಡಿ. 8ರಲ್ಲಿ 6 ಕಳೆದ್ರೆ 2. ಉತ್ತರ ಎಷ್ಟು ಮಕ್ಕಳೇ? ಅಂದಾಜು ವ್ಯತ್ಯಾಸ 20,000. ನಂತರ ನೋಡಿ 77,777 ಸಮೀಪದ 10,000ಕ್ಕೆ ಅಂದಾಜಿಸಿದಾಗ 80,000 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದರೆ ನೋಡಿ, ಇಲ್ಲಿ 7 ಇದೆ ಮಕ್ಕಳೇ, 5ಕ್ಕಿಂತ ಹೆಚ್ಚಿಗೆ ಇದೆ. ಹಾಗಾಗಿ ಅದರ ಪಕ್ಕದ ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸಬೇಕಾಗುತ್ತೆ. ನಂತರ ನೋಡಿ 44,444 ಸಮೀಪದ 10,000ಕ್ಕೆ ಅಂದಾಜಿಸಿದಾಗ 40,000 ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ನೋಡಿ ಮಕ್ಕಳೇ, 5ಕ್ಕಿಂತ ಕಡಿಮೆ ಅಂಕಿ ಇದೆ. ಅಂದಾಜು ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಮಕ್ಕಳೇ. 8ರಲ್ಲಿ 4 ಕಳೆದ್ರೆ 4. ಉತ್ತರ ಎಷ್ಟು ಮಕ್ಕಳೇ? 40,000. ನಂತರ ಮುಖ್ಯ ಪ್ರಶ್ನೆ 7 ನೋಡಿ ಮಕ್ಕಳೇ. ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ 428 × 54 ಅಂತ ಕೊಟ್ಟಿದ್ದಾರೆ. ಇದನ್ನ ಹೇಗೆ ಮಾಡಬೇಕು ಮಕ್ಕಳೇ? ಇಲ್ಲಿ ಕೇಳಿದರೆ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂತ ಕೇಳಿದ್ದಾರೆ. ಗರಿಷ್ಠ ಅಂದ್ರೆ ಎಷ್ಟು? ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗೆ ಗರಿಷ್ಠ ಸಂಖ್ಯೆ ಅಂದರೆ ನೋಡಿ 428 100ರ ಸ್ಥಾನಕ್ಕೆ ಅಂದಾಜಿಸಬೇಕು ಮಕ್ಕಳೇ. ಇಲ್ಲಿ ಗರಿಷ್ಠ ಯಾವುದು ಮಕ್ಕಳೇ? 4. ಕನಿಷ್ಠ ಯಾವುದು ಮಕ್ಕಳೇ? 8. ಕನಿಷ್ಠ ಅಂದರೆ ಚಿಕ್ಕದು, ಗರಿಷ್ಠ ಅಂದರೆ ದೊಡ್ಡದು. ಅಂದರೆ ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ. 100ರ ಸ್ಥಾನ ದೊಡ್ಡದು ತಾನೇ ಮಕ್ಕಳೇ? 100ರ ಸ್ಥಾನ ಗರಿಷ್ಠ. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ 428 100ರ ಸ್ಥಾನಕ್ಕೆ ಅಂದಾಜಿಸಬೇಕು. 100ರ ಸ್ಥಾನಕ್ಕೆ ಅಂದಾಜಿಸುವುದು ಅಂದಾಗ ನಾವು 10ರ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. 10ರ ಸ್ಥಾನದಲ್ಲಿ ಎಷ್ಟಿದೆ ಮಕ್ಕಳೇ? 2 ಇದೆ. 5ಕ್ಕಿಂತ ಕಡಿಮೆ ಅಂಕೆ ಇದೆ. ಹಾಗಾಗಿ ಏನು ಮಾಡಬೇಕು? 10ರ ಸ್ಥಾನ ಮತ್ತು ಬಿಡಿ ಸ್ಥಾನವನ್ನು 0 ಆಗಿ ಮಾರ್ಪಾಡು ಮಾಡ್ಕೊಳ್ಬೇಕು. ಉಳಿದಂತೆ ಸಂಖ್ಯೆಯನ್ನು ಹಾಗೆಯೇ ಬರಿಬೇಕು. ಹೌದಲ್ವಾ? ಹಾಗಾಗಿ 400. 54 10ರ ಸ್ಥಾನಕ್ಕೆ ಅಂದಾಜಿಸಬೇಕು. ಇಲ್ಲಿ ನೋಡಿ ಮಕ್ಕಳೇ, ಬಿಡಿ 10. ಇಲ್ಲಿ ಗರಿಷ್ಠ ಸ್ಥಾನ ಯಾವುದು? ಇಲ್ಲಿ 10ರ ಸ್ಥಾನ. ಹಾಗಾಗಿ 10ರ ಸ್ಥಾನಕ್ಕೆ ಅಂದಾಜಿಸುವಾಗ ನಾವು ಬಿಡಿ ಸ್ಥಾನವನ್ನು ನೋಡಬೇಕು. ಇಲ್ಲೂ ಸಹ ನೋಡಿ ಮಕ್ಕಳೇ, 5ಕ್ಕಿಂತ ಕಡಿಮೆ ಅಂಕೆ ಇದೆ. ಹಾಗಾಗಿ ಏನು ಮಾಡಬೇಕು? ಬಿಡಿ ಸ್ಥಾನವನ್ನು 0 ಆಗಿ ಮಾರ್ಪಾಡು ಮಾಡ್ಕೊಂಡ್ಬಿಟ್ಟು ಉಳಿದಂತೆ ಸಂಖ್ಯೆಯನ್ನು ಹಾಗೆಯೇ ಬರ್ಕೊಳ್ಬೇಕು. ಆಗ ಎಷ್ಟಾಗುತ್ತೆ? 50 ಆಗುತ್ತೆ. 400 × 50 ಮಾಡಿ ಮಕ್ಕಳೇ. ಸಂಖ್ಯೆಯ ಕೊನೆಯಲ್ಲಿ 0 ಬಂದರೆ ನಾವು ಸುಲಭವಾಗಿ ಗುಣಲಬ್ಧವನ್ನು ಕಂಡುಹಿಡಿಬೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ ಮಕ್ಕಳೇ? ನೋಡಿ 4 5 20, ಉಳಿದಂತೆ 3 ಸೊನ್ನೆಗಳು. 1 2 3, 1 2 3. ಎಷ್ಟಾಯಿತು ಮಕ್ಕಳೇ? 20,000. ಇನ್ನೊಂದು ರೀತಿಯಲ್ಲಿ ನಾನು ಗುಣಿಸಿ ತೋರಿಸ್ತೀನಿ ನೋಡಿ ಮಕ್ಕಳೇ. 400 × 50 ನೋಡಿ ಮಕ್ಕಳೇ, ಈ ರೀತಿಯೂ ಸಹ ನಾವು ಮಾಡ್ಬೋದು. 0 0 0 0 0 0 0 4 0 ನೋಡಿ ಮಕ್ಕಳೇ, ಒಂದು ಸ್ಥಾನವನ್ನು ಬಿಡಬೇಕು. 5 0 0 5 0 0 5 4 20 ನೋಡಿ, ಈ 2 ಸಂಖ್ಯೆಗಳನ್ನು ಕೂಡಬೇಕಾಗುತ್ತೆ. 0 ಇಲ್ಲಿ ಸಹ 0 0 0 2 ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 20,000. ಈ ರೀತಿನಲ್ಲಾದರೂ ಮಾಡಿ ಮಕ್ಕಳೇ. ಸಂಖ್ಯೆಯ ಕೊನೆಯಲ್ಲಿ 0 ಬಂದರೆ ನಾವು ಅಂಕೆಗಳನ್ನು ಗುಣಿಸ್ಬಿಟ್ಟು ನಂತರ 0ಯನ್ನು ಬರೆದ್ಬಿಟ್ರೆ ಉತ್ತರ ಬರುತ್ತೆ ಮಕ್ಕಳೇ. ನಂತರ ನೋಡಿ ಮಕ್ಕಳೇ, 878 × 46 ಅಂತ ಕೊಟ್ಟಿದ್ದಾರೆ. 878 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಇಲ್ಲಿ ಗರಿಷ್ಠ ಸ್ಥಾನ ಯಾವುದು ಮಕ್ಕಳೇ? ಬಿಡಿ 10 100. 100ರ ಸ್ಥಾನವೇ ಗರಿಷ್ಠ ಸ್ಥಾನ ಅಲ್ವಾ ಮಕ್ಕಳೇ? ಹಾಗಾಗಿ ನೋಡಿ 100ರ ಸ್ಥಾನಕ್ಕೆ ಅಂದಾಜಿಸಬೇಕು ಅಂದರೆ ನಾವು 10ರ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. 5ಕ್ಕಿಂತ ಹೆಚ್ಚಿಗೆ ಅಂಕಿ ಇದೆ ಅಲ್ವಾ ಮಕ್ಕಳೇ? ಆಗ ಏನು ಮಾಡಬೇಕು? 10ರ ಸ್ಥಾನ ಮತ್ತು ಬಿಡಿ ಸ್ಥಾನ 0 ಆಗುತ್ತೆ. ನಂತರ 100ರ ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ 900 ಆಗುತ್ತೆ ಮಕ್ಕಳೇ. ಇಲ್ಲಿ ನೋಡಿ 46 10ರ ಸ್ಥಾನಕ್ಕೆ ಅಂದಾಜಿಸಬೇಕು ಅಂದಾಗ ನಾವೇನು ನೋಡಬೇಕು? ಬಿಡಿ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ ಇಲ್ಲಿ 5ಕ್ಕಿಂತ ಹೆಚ್ಚಿಗೆ ಸಂಖ್ಯೆ ಇದೆ. ನೋಡಿ ಮಕ್ಕಳೇ, ಇಲ್ಲಿ 6 ಇದೆ. ಅಂದರೆ 5ಕ್ಕಿಂತ ಹೆಚ್ಚಿಗೆ ಅಂಕಿ ಇದೆ ಅಲ್ವಾ? ಆಗ ಏನು ಮಾಡಬೇಕು? ಈ ಅಂಕಿಯನ್ನು 0 ಆಗಿ ಬರ್ಕೊಂಡ್ಬಿಟ್ಟು ಅದರ ಪಕ್ಕದ ಸ್ಥಾನ ಅಂದರೆ 10ರ ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸಬೇಕು. ಆಗ ಎಷ್ಟಾಗುತ್ತೆ ಮಕ್ಕಳೇ? 50 ಆಗುತ್ತೆ.
900 ಇಂಟು 50 ಗುಣಿಸಿ ಮಕ್ಕಳೇ. 9 45. ಉಳಿದಂತೆ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1 2 3. 1 2 3. ಈ ರೀತಿಯಲ್ಲಿ ನಾವು ಸುಲಭವಾಗಿ ಗುಣಲಬ್ಧವನ್ನು ಕಂಡುಹಿಡಿಬೋದು ಮಕ್ಕಳೇ. ಯಾವಾಗ ಅಂತಂದರೆ ಸಂಖ್ಯೆಯ ಕೊನೆಯಲ್ಲಿ 0 ಬಂದಾಗ ನಾವು ಸುಲಭವಾಗಿ ಗುಣಲಬ್ಧವನ್ನು ಕಂಡುಹಿಡಿಬೋದು. ನಂತರ ನೋಡಿ ಮಕ್ಕಳೇ, 5476 ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ, ಇಲ್ಲಿ ಯಾಕೆ ಸಾವಿರ ಸ್ಥಾನಕ್ಕೆ ಅಂದಾಜಿಸಬೇಕು ಅಂದಾಗ ಇಲ್ಲಿ ನೋಡಿ ಮಕ್ಕಳೇ, ಬಿಡಿ 10 100 1000. ಇಲ್ಲಿ ಗರಿಷ್ಠ ಸ್ಥಾನ ಯಾವುದು? ಸಾವಿರ ಸ್ಥಾನ, ಹೌದಲ್ವಾ? ಸಾವಿರ ಸ್ಥಾನ ಅಂದರೆ ನಾವು 100ರ ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ ಮಕ್ಕಳೇ, ಎಷ್ಟಾಗುತ್ತೆ? ಇಲ್ಲಿ 5ಕ್ಕಿಂತ ಕಡಿಮೆ ಅಂಕಿ ಇದೆ. ಆಗ ಏನು ಮಾಡಬೇಕು? 100ರ ಸ್ಥಾನ, 10ರ ಸ್ಥಾನ, ಬಿಡಿ ಸ್ಥಾನ 0 ಆಗುತ್ತೆ ಮಕ್ಕಳೇ. ಉಳಿದಂತೆ ಹಾಗೆಯೇ ಬರಿಬೇಕು. 5ಕ್ಕಿಂತ ಹೆಚ್ಚಿಗೆ ಇದ್ದಾಗ ಮಾತ್ರ ನಾವು ಪಕ್ಕದ ಸ್ಥಾನದ ಅಂಕಿಗೆ 1 ಅಂಕಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. 5000. 11ನ್ನು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 10 ಆಗುತ್ತೆ ಮಕ್ಕಳೇ. ಏಕೆಂದರೆ 10ರ ಸ್ಥಾನದಲ್ಲಿ ನಾವು ಬಿಡಿ ಸ್ಥಾನವನ್ನು ನೋಡಬೇಕು. 5ಕ್ಕಿಂತ ಕಡಿಮೆ ಅಂಕಿ ಇದೆ ಅಲ್ವಾ? ನೋಡಿ, 5000 ಇಂಟು 10 ಎಷ್ಟಾಗುತ್ತೆ ಮಕ್ಕಳೇ? 5 1 5. ನಂತರ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1 2 3 4. 1 2 3 4. ಎಷ್ಟಾಯಿತು ಮಕ್ಕಳೇ? 50,000 ಆಯಿತು. ನಂತರ ನೋಡಿ ಮಕ್ಕಳೇ, 2645 ಇಂಟು 18 ಅಂತ ಕೊಟ್ಟಿದ್ದಾರೆ. 2645 ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 3000 ಆಗುತ್ತೆ ಮಕ್ಕಳೇ. ಯಾಕೆಂದರೆ ನೋಡಿ, 100ರ ಸ್ಥಾನದಲ್ಲಿ 6 ಇದೆ, 5ಕ್ಕಿಂತ ಹೆಚ್ಚಿಗೆ ಇದೆ. ಹಾಗಾಗಿ ಪಕ್ಕದ ಸ್ಥಾನದಲ್ಲಿ 1 ಅಂಕಿ ಜಾಸ್ತಿ ಆಗುತ್ತೆ. 18ನ್ನು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ ಇಲ್ಲಿ ನೋಡಿ ಮಕ್ಕಳೇ, 8 ಇದೆ, 5ಕ್ಕಿಂತ ಜಾಸ್ತಿ ಇದೆ. ಆಗ ಪಕ್ಕದ ಸ್ಥಾನದಲ್ಲಿ 1 ಅಂಕಿ ಜಾಸ್ತಿ ಆಗುತ್ತೆ, 20 ಆಗುತ್ತೆ. 3000 ಇಂಟು 20 ಎಷ್ಟಾಗುತ್ತೆ ಮಕ್ಕಳೇ? 3 2 6. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1 2 3 4. ಉತ್ತರ ಎಷ್ಟು ಬಂತು ಮಕ್ಕಳೇ? 60,000. 8ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಭಾಗಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಭಾಗಲಬ್ಧವನ್ನು ಕಂಡುಹಿಡಿಬೇಕಾಗುತ್ತೆ ಮಕ್ಕಳೇ. ನೋಡಿ, 398ನ್ನು 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಅಂತ ಬರೆದಿದ್ದೀನಿ. ಯಾಕೆ ಅಂತಂದರೆ ಗರಿಷ್ಠ ಸ್ಥಾನ ಯಾವುದು ಮಕ್ಕಳೇ? ಬಿಡಿ 10 100. 100ರ ಸ್ಥಾನವೇ ಗರಿಷ್ಠ ಸ್ಥಾನ. ಹಾಗಾಗಿ 398ನ್ನು 100ರ ಸ್ಥಾನಕ್ಕೆ ಅಂದಾಜಿಸಿದಾಗ 400 ಆಗುತ್ತೆ ಮಕ್ಕಳೇ. ಯಾಕೆ 400 ಆಗುತ್ತೆ ಅಂದರೆ ನೋಡಿ, 100ರ ಸ್ಥಾನ ಅಂದಾಗ ನಾವು ಬಿಡಿ ಸ್ಥಾನವನ್ನು ನೋಡಬೇಕಾಗುತ್ತೆ. 5ಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ ಮಕ್ಕಳೇ? ಆಗ ಪಕ್ಕದ ಸ್ಥಾನಕ್ಕೆ 1 ಅಂಕಿಯನ್ನು ಸೇರಿಸಬೇಕಾಗುತ್ತಲ್ವಾ? ಹಾಗಾಗಿ 400. ನಂತರ 82ನ್ನು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ ಅಂದರೆ 10ರ ಸ್ಥಾನ ಅಂದರೆ ಬಿಡಿ ಸ್ಥಾನವನ್ನು ನೋಡಬೇಕಾಗುತ್ತೆ. 5ಕ್ಕಿಂತ ಕಡಿಮೆ ಇದೆ ಮಕ್ಕಳೇ. ಈ ಬಿಡಿ ಸ್ಥಾನವು 0 ಉಳಿದಂಥ ಸ್ಥಾನವು ಹಾಗೆಯೇ ಇರುತ್ತೆ. ನೋಡಿ, 400 ಭಾಗಿಸು 80. ನೋಡಿ ಮಕ್ಕಳೇ, ಈ ರೀತಿ 80ರಿಂದ 400ನ್ನು ಭಾಗಿಸಿ ಮಕ್ಕಳೇ. 80 ಎಷ್ಟಲೇ 400 ಬರುತ್ತೆ ಮಕ್ಕಳೇ? 85 400 ಮಕ್ಕಳೇ. ನೋಡಿ, ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೀರಿ ಮಕ್ಕಳೇ. 400ರಲ್ಲಿ 400ನ್ನು ಕಳೆದ್ರೆ 0. ಉತ್ತರ ಎಷ್ಟು ಬಂತು ಮಕ್ಕಳೇ? 5 ಮಕ್ಕಳೇ. ನಾವು ಇದನ್ನು ಇನ್ನೊಂದು ರೀತಿಯಲ್ಲಿ ಭಾಗಿಸ್ಬೋದು. 400 ಭಾಗಿಸು 80. ನೋಡಿ ಮಕ್ಕಳೇ, ಈ 0ಗೆ ಹೋಗುತ್ತೆ. 8 1 8, 8 5 40. ಉತ್ತರ ಎಷ್ಟು ಬಂತು ಮಕ್ಕಳೇ? 5. ಈ ರೀತಿನಲ್ಲೂ ಸಹ ನಾವು ಸುಲಭವಾಗಿ ಭಾಗಿಸ್ಬೋದು ಮಕ್ಕಳೇ. ಅಂದಾಜು ಭಾಗಲಬ್ಧ ಎಷ್ಟು ಮಕ್ಕಳೇ? 400 ಭಾಗಿಸು 80. ಉತ್ತರ ಎಷ್ಟು ಮಕ್ಕಳೇ? 5. ಅರ್ಥ ಆಯ್ತಲ್ವಾ ಮಕ್ಕಳೇ? ಹೀಗೆ ನಾವು ಸುಲಭವಾಗಿ ಅಂದಾಜು ಭಾಗಲಬ್ಧವನ್ನು ಕಂಡುಹಿಡಿಬಹುದು ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 786 ಭಾಗಿಸು 22. 786ನ್ನು 100ರ ಸ್ಥಾನಕ್ಕೆ ಅಂದಾಜಿಸಿದಾಗ 800 ಆಗುತ್ತೆ ಮಕ್ಕಳೇ. ಯಾಕೆಂದರೆ ನೋಡಿ, 100ರ ಸ್ಥಾನ ಅಂದಾಗ ನಾವು 10ರ ಸ್ಥಾನವನ್ನು ನೋಡಬೇಕಾಗುತ್ತೆ. 10ರ ಸ್ಥಾನದಲ್ಲಿ 8 ಇದೆ, 5ಕ್ಕಿಂತ ಹೆಚ್ಚಿಗೆ ಇದೆ ಮಕ್ಕಳೇ. 5ಕ್ಕಿಂತ ಹೆಚ್ಚಿಗೆ ಇದ್ದರೆ ಪಕ್ಕದ ಸ್ಥಾನದಲ್ಲಿ 1 ಅಂಕಿಯನ್ನು ಸೇರಿಸಬೇಕಾಗುತ್ತೆ. ಹಾಗಾಗಿ 800 ಮಕ್ಕಳೇ. 22ನ್ನು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 20 ಆಗುತ್ತೆ ಮಕ್ಕಳೇ. 10ರ ಸ್ಥಾನ ಅಂದಾಗ ನಾವು ಬಿಡಿ ಸ್ಥಾನವನ್ನು ನೋಡಬೇಕಾಗುತ್ತೆ. ಇಲ್ಲಿ 5ಕ್ಕಿಂತ ಕಡಿಮೆ ಇದೆ, ಕಡಿಮೆ ಇದ್ದಾಗ ಬಿಡಿ ಸ್ಥಾನವು 0 ಉಳಿದಂಥ ಅಂಕಿ ಹಾಗೆಯೇ ಇರುತ್ತೆ. ಹಾಗಾಗಿ 20. 800 ಭಾಗಿಸು 20 ಮಾಡಿ ಮಕ್ಕಳೇ. ಎಷ್ಟಾಗುತ್ತೆ ನೋಡಿ? 800 ಭಾಗಿಸು 20. 20 ಎಷ್ಟಲೇ 800 ಬರುತ್ತೆ ಮಕ್ಕಳೇ? 20 40 800 ಬರುತ್ತೆ ಮಕ್ಕಳೇ. ನೋಡಿ, ಈ ಸಂಖ್ಯೆಯಲ್ಲಿ ಈ ಸಂಖ್ಯೆನ ಕಳೆಯಿರಿ. 8ರಲ್ಲಿ 8 ಆದರೆ 0. ಉತ್ತರ ಎಷ್ಟು ಬಂತು ಮಕ್ಕಳೇ? 40. ನೋಡಿ ಮಕ್ಕಳೇ, ಈ ರೀತಿನಲ್ಲೂ ಸಹ ನಾವು ಭಾಗಿಸ್ಬೋದು. 800 ಭಾಗಿಸು 20. ಈ 0ಗೆ ಈ 0 ಹೋಗುತ್ತೆ ಮಕ್ಕಳೇ.
2 1 2, 2 4 8 ಮಕ್ಕಳೇ, ಈ 0 ಇಲ್ಲಿ ಬರುತ್ತೆ. 2 4 80 ಆಗುತ್ತೆ ಮಕ್ಕಳೇ. ಉತ್ತರ ಎಷ್ಟು ಬಂತು ಮಕ್ಕಳೇ? 40. ಅರ್ಥ ಆಯ್ತಲ್ವ ಮಕ್ಕಳೇ? ಈ ರೀತಿನಲ್ಲಾದರೂ ಮಾಡ್ಬೋದು, ಈ ರೀತಿನಲ್ಲಾದರೂ ಮಾಡ್ಬೋದು. ನೋಡಿ ಮಕ್ಕಳೇ, ಅಂದಾಜು ಭಾಗಲಬ್ಧ 800 ಭಾಗಿಸು 20, ಉತ್ತರ 40 ಬರುತ್ತೆ ಮಕ್ಕಳೇ. 3265 ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ 3000 ಆಗುತ್ತೆ ಮಕ್ಕಳೇ. 1000 ಸ್ಥಾನ ಅಂದಾಗ ನಾವು 100ರ ಸ್ಥಾನವನ್ನ ಗಮನದಲ್ಲಿಟ್ಕೊಳ್ಬೇಕು. 5ಕ್ಕಿಂತ ಕಡಿಮೆ ಇದೆ ಮಕ್ಕಳೇ. ಹಾಗಾಗಿ 100ರ ಸ್ಥಾನ, 10ರ ಸ್ಥಾನ, ಬಿಡಿ ಸ್ಥಾನವು 0 ಮಾರ್ಪಾಡಾಗುತ್ತೆ. ಉಳಿದಂತೆ ಸ್ಥಾನ ಹಾಗೆಯೇ ಬರಿಬೇಕು. 5ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಒಂದಂಕಿಯನ್ನು ಸೇರಿಸಬೇಕು. ನೋಡಿ 3000 ಆಗುತ್ತೆ. 58ನ್ನು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 60 ಆಗುತ್ತೆ ಮಕ್ಕಳೇ. ಯಾಕೆ ಅಂತಂದರೆ ನೋಡಿ, ಬಿಡಿ ಸ್ಥಾನದಲ್ಲಿ 5ಕ್ಕಿಂತ ಜಾಸ್ತಿ ಇದೆ, ಹೌದಲ್ವಾ? ಹೆಚ್ಚಿಗೆ ಇದ್ದಾಗ ಪಕ್ಕದ ಸ್ಥಾನಕ್ಕೆ ಒಂದಂಕಿಯನ್ನು ಸೇರಿಸಬೇಕಾಗುತ್ತೆ. ನೋಡಿ 3000 ಭಾಗಿಸು 60 ಮಾಡಿ ಮಕ್ಕಳೇ. 3000 ಭಾಗಿಸು 60 ಎಷ್ಟಾಗುತ್ತೆ ನೋಡಿ ಮಕ್ಕಳೇ? 60 50 3000 ಆಗುತ್ತೆ ಮಕ್ಕಳೇ. ನೋಡಿ ಈ ಸಂಖ್ಯೆಯಲ್ಲಿ ಈ ಸಂಖ್ಯೆನ ಕಳೆದ್ರೆ 0 ಬರುತ್ತೆ ಮಕ್ಕಳೇ ಶೇಷ. ಉತ್ತರ ಎಷ್ಟು ಬಂತು ಮಕ್ಕಳೇ? 50. ನೋಡಿ ಮಕ್ಕಳೇ, ಇದನ್ನು ಸಹ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. 3000 ಭಾಗಿಸು 60. ನೋಡಿ ಮಕ್ಕಳೇ, ಈ 0 ಈ 0ಗೆ ಹೋಗುತ್ತೆ. 6 1 6, 6 5 30 ಮಕ್ಕಳೇ. ಇನ್ನೂ ಒಂದು 0 ಉಳಿಯುತ್ತೆ, ಆ 0ನ ಇಲ್ಲಿ ಬರೆಯಿರಿ. 6 50 300 ಆಗುತ್ತೆ. ಉತ್ತರ ಎಷ್ಟು ಬಂತು ಮಕ್ಕಳೇ? 50. ನೋಡಿ ಮಕ್ಕಳೇ, ಅಂದಾಜು ಭಾಗಲಬ್ಧ 3000 ಭಾಗಿಸು 60, ಉತ್ತರ 50 ಬರುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, 4ನೇ ಲೆಕ್ಕ 7687 1000 ಸ್ಥಾನಕ್ಕೆ ಅಂದಾಜಿಸಿದಾಗ 8000 ಆಗುತ್ತೆ ಮಕ್ಕಳೇ. 43ನ್ನು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 40 ಆಗುತ್ತೆ ಮಕ್ಕಳೇ. 8000 ಭಾಗಿಸು 40 ಮಾಡಿ ಮಕ್ಕಳೇ. ಎಷ್ಟು ಬರುತ್ತೆ ಉತ್ತರ? ನೋಡಿ ಮಕ್ಕಳೇ, ಇನ್ನೊಂದು ರೀತಿಯಲ್ಲಿ ಭಾಗಿಸೋಣ. 8000 ಭಾಗಿಸು 40. ಈ 0 ಈ 0ಗೆ ಹೋಗುತ್ತೆ ಮಕ್ಕಳೇ. 4 1 4, 4 2 8 ಮಕ್ಕಳೇ. ಈ 2 0ನ ಇಲ್ಲಿ ಬರ್ಕೊಳ್ಳಿ. ಎಷ್ಟಾಯ್ತು ನೋಡಿ ಮಕ್ಕಳೇ? 200 ಆಯಿತು. ನೋಡಿ ಮಕ್ಕಳೇ, ನಾವು ಈ ರೀತಿನಲ್ಲಾದರೂ ಭಾಗಿಸ್ಬೋದು. 42 8000 ಬರುತ್ತೆ ಮಕ್ಕಳೇ. ಅಂದಾಜು ಭಾಗಲಬ್ಧ 200. ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಸಿದ್ಧ ಉಡುಪು ತಯಾರಿಕಾ ಕಂಪನಿಯು 6783 ಅಂಗಿಗಳನ್ನು ಮತ್ತು 12438 ಪ್ಯಾಂಟುಗಳನ್ನು ಒಂದು ತಿಂಗಳಲ್ಲಿ ತಯಾರು ಮಾಡುತ್ತದೆ. ತಯಾರಿಸಿದ ಒಟ್ಟು ಉಡುಪುಗಳ ಸಂಖ್ಯೆಯನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 10,000 ಸ್ಥಾನಕ್ಕೆ ಅಂದಾಜು ಮಾಡಬೇಕಂದ್ರೆ ನಾವು 1000 ಸ್ಥಾನವನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಹೌದಲ್ವಾ? ನೋಡಿ ಮಕ್ಕಳೇ, 16,783 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ? ಇಲ್ಲಿ ನೋಡಿ, 5ಕ್ಕಿಂತ ಹೆಚ್ಚಿಗೆ ಅಂಕಿ ಇದೆ ಅಲ್ವಾ? ಆಗ ಏನ್ ಮಾಡಬೇಕು? ಪಕ್ಕದ ಸ್ಥಾನಕ್ಕೆ ಒಂದಂಕಿಯನ್ನ ಸೇರಿಸ್ಬೇಕಲ್ವಾ? ಎಷ್ಟಾಗುತ್ತೆ ಹಾಗಾದ್ರೆ? ಇಲ್ಲಿ 20,000 ಆಗುತ್ತೆ ಮಕ್ಕಳೇ. ನಂತರ ನೋಡಿ, ಇಲ್ಲಿ 12,438 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 1000 ಸ್ಥಾನದಲ್ಲಿ ಎಷ್ಟಿದೆ ನೋಡಿ ಮಕ್ಕಳೇ? 5ಕ್ಕಿಂತ ಕಡಿಮೆ ಇದೆ, 2 ಇದೆ ಅಲ್ವಾ? 1000 ಸ್ಥಾನದಿಂದ ಬಿಡಿ ಸ್ಥಾನದವರೆಗೂ 0 ಆಗಿ ಮಾರ್ಪಾಡಾಗುತ್ತೆ. ನಂತರ ಉಳಿದಂತೆ 10,000 ಸ್ಥಾನದಲ್ಲಿ ಇದ್ದ ಅಂಕಿಯು ಹಾಗೆಯೇ ಇರುತ್ತೆ. ಎಷ್ಟಾಗುತ್ತೆ ಮಕ್ಕಳೇ? 10,000. ಇಲ್ಲೇನ್ ಕೇಳಿದ್ದಾರೆ ಅಂದ್ರೆ ಮಕ್ಕಳೇ, ತಯಾರಿಸಿದ ಒಟ್ಟು ಉಡುಪುಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು ಅಂತ ಕೇಳಿದಾರಲ್ವಾ? ಆಗ ಏನ್ ಮಾಡ್ಬೇಕು? ಈ ಎರಡೂ ಸಂಖ್ಯೆಗಳನ್ನ ಕೂಡಬೇಕು ಮಕ್ಕಳೇ. 0ಗೆ 0ನ ಕೂಡಿದ್ರೆ 0, 0ಗೆ 0ನ ಕೂಡಿದ್ರೆ 0, 0ಗೆ 0ನ ಕೂಡಿದ್ರೆ 0, ಇಲ್ಲೂ ಸಹ 0, 2ಕ್ಕೆ 1ನ್ನು ಕೂಡಿದ್ರೆ 3. ಉತ್ತರ ಎಷ್ಟು ಬಂತು ಮಕ್ಕಳೇ? 30,000. ಹಾಗಾದ್ರೆ ಒಂದು ತಿಂಗಳಲ್ಲಿ ತಯಾರು ಮಾಡಿದ ಉಡುಪುಗಳ ಸಂಖ್ಯೆ ಎಷ್ಟು ಮಕ್ಕಳೇ? 30,000. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 2ನೇ ಲೆಕ್ಕವನ್ನು ನೋಡಿ ಮಕ್ಕಳೇ. ಸಮಾಚಾರ ಪತ್ರಿಕೆಯನ್ನು ಮಾರುವವನು ಮೊದಲ ತಿಂಗಳಲ್ಲಿ 36,721 ಮತ್ತು 2ನೇ ತಿಂಗಳಲ್ಲಿ 24,172 ಪತ್ರಿಕೆಗಳನ್ನು ಮಾರುತ್ತಾನೆ. 2ನೇ ತಿಂಗಳಲ್ಲಿ ಎಷ್ಟು ಕಡಿಮೆ ಪತ್ರಿಕೆಗಳು ಮಾರಾಟವಾದವು ಎಂಬುದನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಸಮಾಚಾರ ಪತ್ರಿಕೆ ಮಾರುವವನು ಮೊದಲನೇ ತಿಂಗಳಲ್ಲಿ 36,721 ಪತ್ರಿಕೆಗಳನ್ನ ಮಾರ್ತಾನೆ. 2ನೇ ತಿಂಗಳಲ್ಲಿ 24,172 ಪತ್ರಿಕೆಗಳನ್ನ ಮಾರ್ತಾನೆ ಮಕ್ಕಳೇ. ತಿಂಗಳಲ್ಲಿ ಮಾರಾಟವಾದ ಕಡಿಮೆ ಪತ್ರಿಕೆಗಳ ಸಂಖ್ಯೆ ಎಷ್ಟು ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ.
ಹೇಗೆ ಮಾಡೋದು ನೋಡೋಣ. ನೋಡಿ, 36,721 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ? 10,000 ಸ್ಥಾನಕ್ಕೆ ಅಂದಾಜಿಸೋದು ಅಂದಾಗ ನಾವು 1000 ಸ್ಥಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. 1000 ಸ್ಥಾನದಲ್ಲಿ 6 ಇದೆ ಮಕ್ಕಳೇ. 5ಕ್ಕಿಂತ ಹೆಚ್ಚಿಗೆ ಇದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ ಒಂದಂಕಿಯನ್ನು ಸೇರಿಸ್ಕೊಂಡ್ಬಿಟ್ಟು ಉಳಿದಂತೆ ಸೊನ್ನೆಗಳನ್ನು ಬರಿಬೇಕು. ಹೌದಲ್ವಾ? ಹಾಗಾದರೆ ಎಷ್ಟಾಗುತ್ತೆ? 40,000 ಆಗುತ್ತೆ ಮಕ್ಕಳೇ. ನಂತರ ನೋಡಿ, 24,172 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಅಂದಾಗ ಎಷ್ಟಾಗುತ್ತೆ? ಇಲ್ಲಿ ನೋಡಿ, 1000 ಸ್ಥಾನದಲ್ಲಿ 4 ಇದೆ. 5ಕ್ಕಿಂತ ಕಡಿಮೆ ಇದ್ದಾಗ 1000 ಸ್ಥಾನದಿಂದ ಬಿಡಿ ಸ್ಥಾನದವರೆಗೂ 0 ಬರೆದ್ಬಿಟ್ಟು ಉಳಿದಂತೆ 10,000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿಯು ಹಾಗೆಯೇ ಬರಿಬೇಕಲ್ವಾ? ಹಾಗಾದ್ರೆ ಎಷ್ಟಾಗುತ್ತೆ ಮಕ್ಕಳೇ? 20,000 ಆಗುತ್ತೆ. ನೋಡಿ ಮಕ್ಕಳೇ, ನಾವು 2ನೇ ತಿಂಗಳಲ್ಲಿ ಮಾರಾಟವಾದ ಕಡಿಮೆ ಪತ್ರಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಲ್ವಾ ಮಕ್ಕಳೇ? 40,000ದಲ್ಲಿ 20,000ವನ್ನು ಕಳಿಬೇಕು. ನೋಡಿ ಮಕ್ಕಳೇ, 0ಯಲ್ಲಿ 0ನ ಕಳೆದ್ರೆ 0, ಇಲ್ಲೂ ಸಹ 0, ಇಲ್ಲೂ ಸಹ 0, 0, 4ರಲ್ಲಿ 2ನ್ನು ಕಳೆದ್ರೆ 2. ನೋಡಿ ಮಕ್ಕಳೇ, 2ನೇ ತಿಂಗಳಲ್ಲಿ ಮಾರಾಟವಾದ ಕಡಿಮೆ ಪತ್ರಿಕೆಗಳ ಸಂಖ್ಯೆ ಎಷ್ಟು ಮಕ್ಕಳೇ? 20,000. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, 3ನೇ ಪ್ರಶ್ನೆಯನ್ನು ಗಮನಿಸಿ. ಒಂದು ರೈಲು ಗಾಡಿಯು 1 ಗಂಟೆಯಲ್ಲಿ 225 ಕಿಲೋಮೀಟರ್ ಚಲಿಸುತ್ತದೆ. ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, 225 ಸಮೀಪದ 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ? 100ರ ಸ್ಥಾನಕ್ಕೆ ಅಂದಾಗ ನಾವು 10ರ ಸ್ಥಾನವನ್ನು ಗಮನಿಸಬೇಕು. ಇಲ್ಲಿ 2 ಇದೆ ಮಕ್ಕಳೇ, 5ಕ್ಕಿಂತ ಕಡಿಮೆ ಅಂಕಿ ಇದೆ ಅಲ್ವಾ? ಆಗ ಏನಾಗುತ್ತೆ? 200 ಆಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಒಂದು ದಿನದಲ್ಲಿ ಚಲಿಸುವ ದೂರ ಅಂತ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ 24 ಗಂಟೆಗಳು ಮಕ್ಕಳೇ. 24ಅನ್ನು ಸಮೀಪದ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ, 10ರ ಸ್ಥಾನ ಅಂದರೆ ನಾವು ಬಿಡಿ ಸ್ಥಾನವನ್ನು ನೋಡಬೇಕಾಗುತ್ತೆ ಮಕ್ಕಳೇ. ಇಲ್ಲಿ 4 ಇದೆ, 5ಕ್ಕಿಂತ ಕಡಿಮೆ ಅಂಕಿ ಇದೆ. ಆಗ ಎಷ್ಟಾಗುತ್ತೆ? 20 ಆಗುತ್ತೆ ಮಕ್ಕಳೇ. ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ ಅಂತ ಕೊಟ್ಟಿದ್ದಾರೆ. ಆಗ ಏನು ಮಾಡಬೇಕು? 200 ಇಂಟು 20 ಮಾಡಬೇಕು. ನೋಡಿ ಮಕ್ಕಳೇ, 200 ಇಂಟು 20ರ ಗುಣಲಬ್ಧ ಎಷ್ಟು ಬರುತ್ತೆ ಮಕ್ಕಳೇ? ನೋಡಿ, 2 2 4. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1 2 3, 1 2 3. ಉತ್ತರ ಎಷ್ಟು ಬಂತು ಮಕ್ಕಳೇ? ನೋಡಿ ಮಕ್ಕಳೇ, ರೈಲು ಗಾಡಿಯು ಒಂದು ದಿನದಲ್ಲಿ ಚಲಿಸುವ ದೂರ 4,000 ಕಿಲೋಮೀಟರ್. ನಂತರ 4ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಒಬ್ಬ ಮರಗೆಲಸ ಮಾಡುವವನು ನವೆಂಬರ್ ತಿಂಗಳಿನಲ್ಲಿ ರು 18,634ಗಳನ್ನು ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ರು 32,645 ಗಳಿಸುತ್ತಾನೆ. ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಹೆಚ್ಚು ಹಣವನ್ನು ಗಳಿಸುತ್ತಾನೆ ಎಂಬುದನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಒಬ್ಬ ಮರಗೆಲಸ ಮಾಡ್ತಕ್ಕಂಥ ವ್ಯಕ್ತಿ ನವೆಂಬರ್ ತಿಂಗಳಲ್ಲಿ 18,634 ರೂಪಾಯಿಗಳನ್ನು ಗಳಿಸ್ತಾನೆ. ಡಿಸೆಂಬರ್ ತಿಂಗಳಲ್ಲಿ 32,645 ರೂಪಾಯಿಗಳನ್ನು ಗಳಿಸ್ತಾನೆ. ಅವನು ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಹೆಚ್ಚಿಗೆ ಹಣವನ್ನು ಗಳಿಸ್ತಾನೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು ಮಕ್ಕಳೇ. ನೋಡಿ, 32,645 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ, 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಅಂದಾಗ ನಾವು 1000 ಸ್ಥಾನವನ್ನು ಗಮನದಲ್ಲಿಟ್ಕೊಳ್ಬೇಕು. ಈ ಅಂಕಿಯು 5ಕ್ಕಿಂತ ಕಡಿಮೆ ಇದೆ ಮಕ್ಕಳೇ, 2 ಇದೆ. ಆಗ ಏನು ಮಾಡಬೇಕು? 1000 ಸ್ಥಾನದಿಂದ ಉಳಿದಂತೆ ಬಿಡಿ ಸ್ಥಾನದವರೆಗೂ ಸಹ 0 ಆಗುತ್ತೆ ಮಕ್ಕಳೇ. ನಂತರ 10,000 ಸ್ಥಾನದಲ್ಲಿರ್ತಕ್ಕಂತಹ ಸಂಖ್ಯೆಯು ಹಾಗೆಯೇ ಇರುತ್ತೆ, ಅಂದರೆ 30,000 ಆಗುತ್ತೆ ಮಕ್ಕಳೇ. ನಂತರ ಇಲ್ಲಿ ನೋಡಿ, 18,634 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 1000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿಯನ್ನು ಗಮನಿಸಿ ಮಕ್ಕಳೇ. 8 ಇದೆ, 5ಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ? 5ಕ್ಕಿಂತ ಹೆಚ್ಚಿಗೆ ಇದ್ದಾಗ ಪಕ್ಕದ ಸ್ಥಾನದಲ್ಲಿ 1ಅನ್ನು ಸೇರಿಸಬೇಕಾಗುತ್ತೆ. ಅಂದರೆ ಎಷ್ಟಾಗುತ್ತೆ ಮಕ್ಕಳೇ? 20,000 ಆಗುತ್ತೆ ಮಕ್ಕಳೇ. ಡಿಸೆಂಬರ್ ತಿಂಗಳಲ್ಲಿ ಗಳಿಸಿದ ಹೆಚ್ಚು ಹಣ ಎಷ್ಟು ಅಂತ ನೀವು ಕಂಡುಹಿಡಿಬೇಕಲ್ವಾ ಮಕ್ಕಳೇ. ಆಗ ಏನು ಮಾಡಬೇಕು? 30,000ದಲ್ಲಿ 20,000ವನ್ನು ಕಳಿಬೇಕು. ನೋಡಿ, 0ಯಲ್ಲಿ 0ನ್ನು ಕಳೆದ್ರೆ 0, ಇಲ್ಲೂ ಸಹ 0, ಇಲ್ಲೂ ಸಹ 0, ಇಲ್ಲೂ ಸಹ 0, 3ರಲ್ಲಿ 2ನ್ನು ಕಳೆದ್ರೆ 1. ನೋಡಿ ಮಕ್ಕಳೇ, ಡಿಸೆಂಬರ್ ತಿಂಗಳಲ್ಲಿ ಗಳಿಸಿದ ಹೆಚ್ಚು ಹಣ ಎಷ್ಟು ಮಕ್ಕಳೇ? 10,000. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದರೆ ಮಕ್ಕಳೇ, ಮಾನಸಿಕ ಗಣಿತ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 3.1ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.
ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.